ಅದರಲ್ಲಿ ಈಗ 100 ಜನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸಲ್ಲಿ ಸರಿಸುಮಾರು ಎಷ್ಟು ಜನಕ್ಕೆ ಡಯಾಬಿಟಿಸ್ ಇರಬಹುದು? ಸೊ ಯೂಶಲಿ ಡಯಾಬಿಟಿಸ್ ಜೊತೆಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಹೈಪರ್ಟೆನ್ಷನ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಫಸ್ಟ್ ಅಂತ ಏನಂದರೆ ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್, ಫಸ್ಟ್ ಟೈಮ್ ಡಯಾಬಿಟಿಸ್ ಅಂತ ಬಂದಿರತಕ್ಕಂಥವ್ರು, ಅವರಲ್ಲಿ ಎಷ್ಟು ಪರ್ಸೆಂಟ್ ಜನಕ್ಕೆ ಈ ಕಿಡ್ನಿ ತೊಂದರೆ ಇರಬಹುದು? ಅದು ಬಿಟ್ಟರೆ ಪೇಷಂಟ್ಸ್ ಕೆಲವೊಬ್ಬರಿಗೆ ರಿಕರೆಂಟ್ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ. ಅಂದರೆ ಪೇಷಂಟ್ಗೆ ಸ್ಟೋನ್ ಇರ್ಬೋದು, ಅಥವಾ ಯೂರಿನ್ ಹೋಗೋ ಜಾಗದಲ್ಲಿ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ, ಅಲ್ಲೆಲ್ಲ ಅಬ್ನಾರ್ಮಲಿಟಿ ಆಗಿ ಸ್ಟ್ರಿಕ್ಚರ್ ಆಗಿ ಅವ್ರು ಪದೇ ಪದೇ ಇನ್ಫೆಕ್ಷನ್ ಆಗಿ ಕಿಡ್ನಿಗಳು ವೀಕ್ ಆಗ್ಬೋದು. ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂದರೆ ಪೇಯ್ನ್ ಬರುತ್ತೆ, ಮೈಕೈ ಬರುತ್ತೆ, ಅವರೇ ಅಂಗಡಿಗೆ ಹೋಗ್ಬಿಟ್ಟು ಮಾತ್ರೆಗಳು ತೊಗೊಳ್ತಾರೆ. ಓಕೆ. ಆ್ಯಂಡ್ ನಾನೀಗ ನಿಮ್ಮನ್ನೀಗ ಕ್ವೆಶನ್ ಕೇಳೋದು ಏನಪ್ಪ ಅಂತಂದರೆ, ಈಗ ಸಪೋಸ್ ನೀವು ಹೇಳ್ದಂಗೆ ನಾವು ರಿನೋಪ್ರೊಟೆಕ್ಟಿವ್ ಮಾತ್ರೆಗಳು ತೊಗೊಂಡಿದ್ದೀವಿ ಆ್ಯಂಡ್ ಇಷ್ಟೆಲ್ಲ ಡಾಕ್ಟ್ರ್ ಹತ್ರ ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ದೀವಿ, ಸ್ಟಿಲ್ ದೆರ್ ಈಸ್ ಅ ಚಾನ್ಸ್ ದಟ್ ಸಮ್ ಒನ್ ಮೈಟ್ ನಾಟ್ ಇಂಪ್ರೂವ್ ಆರ್ ಗ್ರ್ಯಾಜುವಲಾಗಿ ವರ್ಸನ್ ಆಗ್ತಾ ಹೋಗ್ಬೋದು. ಅಂಥವರಲ್ಲಿ ಈಗ ನೀವು ಡಯಾಲಿಸಿಸ್, ಎವ್ರಿ ಒನ್ ಈಸ್ ಅಫ್ರೇಡ್ ಆಫ್ ಡಯಾಲಿಸಿಸ್. ಓಕೆ. ಸೊ ನನ್ನ ಹತ್ರ ಪೇಷಂಟ್ ಬಂದಾಗ ಏನಂತಾರೆ, ಕ್ರಿಯಾಟಿನಿನ್ 1.6 ಅಂತ, ಸರ್ ನೀವು ಏನು ಬೇಕಾದ್ರೂ ಮಾಡಿ ನಂಗೆ ಡಯಾಲಿಸಿಸ್ ಯಪ್ಪ, ಯು ಆರ್ ವೆರಿ ಸ್ಟಿಲ್ ಲಾಂಗ್ ವೇ ಅಹೆಡ್. ಸೊ ಬಟ್ ಈಗ ಡಯಾಲಿಸಿಸ್ ಅಂತ ಬಂದಾಗ ಯಾವ ಪೇಷಂಟ್ಸ್ ಕ್ಯಾಟಗರೀಸ್ಗೆ ನೀವು ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು ಅಂತ ನೀವು ರೆಕಮೆಂಡ್ ಮಾಡ್ತೀರಾ? ಆ್ಯಂಡ್ ಅವ್ರಿಗೆ ಡಯಾಲಿಸಿಸ್ ಅಲ್ಲದಲ್ಲೇ ಬೇರೆ ಮಾರ್ಗನೇ ಈಗ ನಾವೀಗೇನಾಗುತ್ತೆ ಅಂತಂದರೆ, ಈಗ ನಮ್ಮ ಪೇಷಂಟ್ಸಲ್ಲಿ ನಮ್ಮ ಜನರದ್ದು ಹೆಂಗೆ ಅಂದರೆ ದೇ ಆಲ್ವೇಸ್ ಟ್ರೈ ಟು ನೆಗೋಷಿಯೇಟ್. ಫಸ್ಟ್ ಟೈಮ್ ಡಯಾಬಿಟಿಸ್ ಬಂದಾಗ ಮಾತ್ರೆ ತೊಗೊಳ್ಳಿ ಅಂದರೆ, ಸರ್ ನಾನು ಏನು ಬೇಕಾದರೂ ಎಕ್ಸಸೈಸ್ ಮಾಡ್ತೀನಿ, ಮಾತ್ರೆ ಬೇಡ, ನನಗೊಂದು 3 ತಿಂಗಳು ಟೈಮ್ ಕೊಡಿ ಅಂತಾರೆ. ಆಮೇಲೆ ಆಯಿತು, ದೇ ಕಮ್ ಬ್ಯಾಕ್, ಇಲ್ಲ ನೀವು ಇನ್ಸುಲಿನ್ ತೊಗೋಬೇಕು ಅಂದರೆ, ಇಲ್ಲ ನಂಗೆ ಎಷ್ಟು ಬೇಕಾದರೂ ಮಾತ್ರೆ ಕೊಡಿ, ಇನ್ಸುಲಿನ್ ಒಂದು ಬೇಡ, ನಾನು ಐ ವಿಲ್ ಟೇಕ್ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ಅಂತಾರೆ. ಈಗ ನೀವು ಈಗ ಡಯಾಲಿಸಿಸ್ಗೆ ಹೋಗಬೇಕು ಅಂದರೆ, ನಂಗೆ ಡಯಾಲಿಸಿಸ್ ಬೇಕಾದ್ರೆ ಬೇಡ, ಎಷ್ಟು ಬೇಕಾದ್ರೂ ಇಂಜೆಕ್ಷನ್ ತೊಗೊತೀನಿ, ನನಗೆ ಇಂಜೆಕ್ಷನ್ ಕೊಡಿ. ಸೊ ಸಮ್ ಹೌ ದ ನೆಗೋಷಿಯೇಟಿಂಗ್ ಮೆಂಟಾಲಿಟಿ ಸ್ಟಿಲ್ ದೇರ್. ಬಟ್ ಈಗ ವಾಟ್ ಆರ್ ದಿ ಕ್ಯಾಟಗರಿ ಆಫ್ ಪೇಷಂಟ್ಸ್ ವೇರ್ ಯು ಸೇ ದಟ್ ಎಸ್ ಯು ಹ್ಯಾವ್ ಟು ಅಂಡರ್ಗೋ ಡಯಾಲಿಸಿಸ್, ದಿಸ್ ಈಸ್ ಲೈಫ್ ಸೇವಿಂಗ್? ಆ್ಯಂಡ್ ಈ ಡಯಾಲಿಸಿಸಲ್ಲೂ ಐ ಥಿಂಕ್ ದೇರ್ ಆರ್ 2 ಟೈಪ್ಸ್, ಒನ್ ಈಸ್ ಟೆಂಪರರಿ ಡಯಾಲಿಸಿಸ್ ಆ್ಯಂಡ್ ಪರ್ಮನೆಂಟ್ ಡಯಾಲಿಸಿಸ್. ಅದು ಎರಡರ ಬಗ್ಗೆ ಒಂಚೂರು ಹೈಲೈಟ್ ಮಾಡ್ತಾರೆ. ಡೆಫಿನೆಟ್ಲಿ. ಈಗ ನಮ್ಗೆ ಅದೇ ನೀವು ಹೇಳ್ದಂಗೆ, ನಾನು ಡಯಾಲಿಸಿಸ್ ಯಾರನ್ನ ಪೇಷಂಟ್ ನನ್ನ ಹತ್ರ ಬಂದಿದ್ದಾರೆ ಅಂದರೆ, ನಾನು ಇವಾಗ ಡಯಾಲಿಸಿಸ್ ಅಂದರೆ ಇನ್ನೊಂದು ವಾರ 10 ದಿವಸ ನನ್ನ ಹತ್ರ ಬರಲ್ಲ, ಅಷ್ಟೊತ್ತಿಗೆ ಇನ್ನೊಂದು 2-3 ಜನ ನಿಮ್ಗೆ ಗೊತ್ತಿರ್ಬೋದು. ಈಗ ನಾನು ಇನ್ಸುಲಿನ್ ಅಂದರೆ ಅವ್ರು 3 ಜನ ಡಾಕ್ಟರ್. ನನಗೆ ಒಂದ್ಸತಿ ನಾನೀಗ ಡಯಾಲಿಸಿಸ್ ಅಂದಿದ್ರೆ ಒಂದು 2-3 ದಿವಸ ಆದ್ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡ್ತಾನೆ, ನೋಡಿ ಈ ಥರ ನಿಮ್ಮ ಪೇಷಂಟ್ ಬಂದಿದ್ದಾರೆ, ಡಯಾಲಿಸಿಸ್ ಹೇಳಿದ್ಯಾ, ನಿನ್ನ ಹತ್ರ ಕಳಿಸ್ತೀನಿ ವಾಪಸ್, ಅಥವಾ ನಾನು ಮಾಡಲ್ಲ ಅಂತ. ಸೊ ಅಂದರೆ ಅದು ಡೆಫಿನೆಟ್ಲಿ ಆ ಪ್ರತಿಯೊಬ್ಬರಿಗೂ ಅದೊಂದು ಅಥವಾ ಅದೊಂದು ಯಾರಾದರೂ ಕಾಪಾಡ್ತಾರೆ ಆ ಥರ ಇರುತ್ತೆ. ಯಾಕಂದರೆ ನನಗೆ ಡಯಾಲಿಸಿಸ್ ಅವಾಯ್ಡ್ ಮಾಡಬೇಡ ಅಂತ. ಸೊ ಅದಿರುತ್ತೆ. ಅದೇ ಹೇಳ್ತಾ ಇರೋದು, ನಾವು ಅದಕ್ಕೇ ಈ GFR CKD ಸ್ಟೇಜಿಂಗ್ ಅಂತೆಲ್ಲ ಮಾಡೋದು. ಯಾಕಂದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಹೇಳ್ವಲ್ಲ, CKD ಸ್ಟೇಜಿಂಗ್ ಅಂತ ಮಾಡ್ತೀವಿ. 5 ಸ್ಟೇಜಸ್ ಇರುತ್ತೆ CKDದು, ಸ್ಟೇಜ್ 1 ಇಂದ ಸ್ಟೇಜ್ 5 ತನಕ. ಡಯಾಲಿಸಿಸ್ ಮಾಡೋದು ಪೇಷಂಟ್ ಒಂದು ಸ್ಟೇಜ್ 5 ರೀಚ್ ಆದಾಗನೇ. ಸೊ ಸ್ಟೇಜ್ 1, 2, 3, 4 ವಿ ಕ್ಯಾನ್ ಆಲ್ವೇಸ್ ಟ್ರೈ ಟು ಪ್ರಿವೆಂಟ್ ಮಾಡ್ಬೋದು. ಆಯ್ತಾ? ಈಗ ಯಾರಿಗೋ ಒಬ್ಬರಿಗೆ 1.4, 1.5 ಕ್ರಿಯಾಟಿನಿನ್ ಇದ್ರೆ, ಇಲ್ಲಿ ಬಿ ಅರ್ಲಿ ಸ್ಟೇಜಸ್ ಆಫ್ CKD, ಸ್ಟೇಜ್ 1, ಸ್ಟೇಜ್ 2 ಇರ್ತಾರೆ. ಸೊ ಆ ಥರ ಪೇಷಂಟ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಐಡೆಂಟಿಫೈ ಮಾಡಿಬಿಟ್ಟು ನಾವು ಹೇಳ್ದಂಗೆ ರಿನೋಪ್ರೊಟೆಕ್ಟಿವ್ ಡ್ರಗ್ಸು, ಟೈಟ್ ಶುಗರ್, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಅವೆಲ್ಲ ಮಾಡಿದ್ರೆ ಸೆಟ್ಲ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಏನಾಗುತ್ತೆ, ನಮ್ಮ ಕೈ ಮೀರಿ ಕಾರಣಾಂತರಗಳಿಂದ ಡೆಫಿನೆಟ್ಲಿ ಸ್ಟೇಜ್ 5 ಬರ್ತಾರೆ. ಸ್ಟೇಜ್ 5 ಬಂದಾಗ ಆಬ್ವಿಯಸ್ಲಿ ನಾವು ಡಯಾಲಿಸಿಸ್ ಆಫರ್ ಮಾಡಲೇಬೇಕಾಗತ್ತೆ. ಅಲ್ಲೂ ಕೆಲವೊಂದ್ಸತಿ ಪೇಷಂಟ್ ನೀವು ಹೇಳ್ದಂಗೆ ನೆಗೋಷಿಯೇಟ್ ಮಾಡ್ತಾರೆ. ನಾವೇನಾಗುತ್ತೆ, ಪೇಷಂಟ್ ಕೆಲವೊಂದ್ಸತಿ ವಯಸ್ಸು 60 ವರ್ಷ 70 ವರ್ಷ ಆಗಿರುತ್ತೆ. ಸೊ ಅಟೆಂಡರ್ಸು ಅಷ್ಟೊಂದು ಕೀನ್ ಆಗಿರಲ್ಲ. ಅವಾಗ ಕೆಲವೊಂದ್ಸತಿ ಕೆಲವೊಂದು ಡ್ರಗ್ಸ್ ಕೊಟ್ಟು ನೋಡ್ತೀವಿ. ಅಂದರೆ ಏನಂದರೆ, ಕೆಲವೊಂದು NSL-16 ಟಾರಿನ್ ಅಂತ ಹೇಳ್ತೀವಿ, ನೆಫ್ರೋಸೇವ್ ಅಂತ ಬರುತ್ತೆ, ಅದು ಕೊಟ್ಟು ನೋಡ್ತೀವಿ. ಕೆಲವೊಂದ್ಸತಿ ಪ್ರೋಬಯೋಟಿಕ್ಸು ಬರುತ್ತೆ, ಆಲ್ಫಾ ಕೀಟೋನಲಾಗ್ಸ್ ಅಂತ ಬರುತ್ತೆ ಡ್ರಗ್ಸು. ಇದೆಲ್ಲ ಏನಂದರೆ ಬೇಸಿಕಲಿ ಟು ಟೈಡ್ ಓವರ್ ದ ಕ್ರೈಸಿಸ್. ಅದೀಗ ಪೇಷಂಟ್ಗೆ ನಂಗೆ ಸದ್ಯಕ್ಕೆ ಬೇಡ ಅಂದಾಗ ಅವ್ನು ಮೆಂಟಲಿ ಪ್ರಿಪೇರ್ ಮಾಡಲಿಕ್ಕೆ. ಬಟ್ ಇದುವರೆಗೂ ದೇರ್ ಆರ್ ನೋ ಡ್ರಗ್ಸ್ ವಿಚ್ ಕ್ಯಾನ್ ಪ್ರಿವೆಂಟ್ ಡಯಾಲಿಸಿಸ್. ನಾನು ಎಲ್ಲ ಪೇಷಂಟ್ಗೂ ಹೇಳೋದು ಅಷ್ಟೇ, ನಿಮಗೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತಮ್ಮ ಡಯಾಲಿಸಿಸ್, ಮೆಂಟಲಿ ರೆಡಿ ಆಗಿ. ಇದೇನೇ ಡ್ರಗ್ಸ್ ಕೊಟ್ರೂ ಟೆಂಪ್ರರಿ ಅಷ್ಟೇ. ಸೊ ದಟ್ಸ್ ಅ ಥಿಂಗ್ ವಾಟ್ ಐ ಟೆಲ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್. ಬಟ್ ಒಂದ್ಸತಿ ಯೂರಿಮಿಕ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ, ಊಟ ಸೇರ್ತಾ ಇಲ್ಲ, ನಾಸಿಯಾ, ವಾಮಿಟಿಂಗ್, ಅಂದರೆ ಏನೇ ಊಟ ನೋಡಿದ್ರೂ ಬೇಡ ಅನಿಸ್ತಾ ಇರುತ್ತೆ ಅದು. ಎರಡನೇದು ಯೂರಿನ್ ಎಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ, ಉಸಿರಾಡೋಕೆ ಕಷ್ಟ ಆಗ್ತಾ ಇರುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ನಡೆದ್ರೂ ಉಪ್ಸ ಬರ್ತಾ ಇರುತ್ತೆ. ಹಿಮೋಗ್ಲೋಬಿನ್ ತೀರಾ ಕಮ್ಮಿ ಆಗ್ಬಿಟ್ಟಿರುತ್ತೆ, ಲೆಸ್ ದೆನ್ 7 ಗ್ರಾಮ್ಸ್ ಬಂದ್ಬಿಟ್ಟಿರುತ್ತೆ.
ಆಗ್ಬಿಟ್ಟಿರುತ್ತೆ. ಸೊ ಕೆಲವೊಂದು ಸತಿ ಪೇಷಂಟ್ಸ್ಗೆ ಡ್ರೌಸಿ ಆಗ್ಬಿಡ್ತಾರೆ, ಯೂರಿಮಿಕ್ ಎನ್ಸೆಫಲೋಪತಿ ಅಂತ ಹೇಳ್ತೀವಿ, ಮಂಪ್ರ ಆಗಿ ಏನೇನೋ ಮಾತಾಡೋದು. ಯಾಕಂದ್ರೆ ಬೇಸಿಕಲಿ ಕ್ರಿಯಾಟಿನಿನ್ ಇಟ್ಸ್ ನಥಿಂಗ್ ಬಟ್ ವೇಸ್ಟ್ ಪ್ರಾಡಕ್ಟ್ ಇನ್ ದ ಬಾಡಿ ವಿಚ್ ನೀಡ್ಸ್ ಟು ಬಿ ಎಲಿಮಿನೇಟೆಡ್. ಬಾಡಿಲಿ ಜಾಸ್ತಿ ಆಗ್ತಾ ಹೋಗ್ತಾ ಅದು ಎಲ್ಲ ಕಡೆ ಸೇರ್ಕೊಳುತ್ತೆ. ಅಂದ್ರೆ ಬೇಸಿಕಲಿ ಇಟ್ ಗೆಟ್ ಡೆಪಾಸಿಟೆಡ್ ಆಲ್ ಓವರ್ ದ ಬಾಡಿ. ಬ್ರೈನಲ್ಲಿ ಹೋಗಿ ಸೇರಿದಾಗ ಮಂಪ್ರ ಆಗುತ್ತಾನೆ, ಮಂಕ್ ಆಗ್ತಾನೆ, ಅದು ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯೂರಿಮಿಕ್ ಎನ್ಸೆಫಲೋಪತಿ ಆದರೆ ಕೆಲವೊಂದು ಸತಿ ಅದು ಆರ್ಟ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ, ಯೂರಿಮಿಕ್ ಪೆರಿಕಾರ್ಡಿಟಿಸ್ ಅಂತೀವಿ. ನರ್ವ್ ಸೇರ್ಕೊಂಡ್ರೆ ಯೂರಿಮಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಅಥವಾ ಸಿಂಟಮ್ ಸ್ಟಾರ್ಟ್ ಆದರೆ ಡಯಾಲಿಸಿಸ್ ಮಾಡಲೇಬೇಕಾಗುತ್ತೆ. ನೈಟ್ ಮಲ್ಗಕ್ಕೆ ಆಗ್ತಾರ, ಮಲ್ಕೊಂಡ್ರೆ ಉಪ್ಸ ಬರ್ತಾ ಇರುತ್ತೆ, ಅಂದ್ರೆ ದೇಹದಲ್ಲಿ ನೀರಿನಂಶ ಜಾಸ್ತಿ ಆಗ್ತದೆ. ಬೇಸಿಕಲಿ ಈಗ ನಮ್ಗೀಗ ಈಗ ಐ ಥಿಂಕ್ ದ ವೇ ವಿ ಕ್ಯಾನ್ ರಿಲೇಟ್ ಅಂತ ಅಂದ್ರೆ, ಈಗ ನಮ್ದು ರೀಸೆಂಟ್ ಆಗಿ ಬ್ಯಾಂಗ್ಳೂರ್ ಗಾರ್ಬೇಜ್ ಕ್ರೈಸಿಸ್ ಅಂತ ಏನಾಗಿತ್ತು ಅಲ್ವಾ, ವೇರ್ ಇಫ್ ದೇ ಡೋಂಟ್ ದೇ ಸ್ಟಾಪ್ ಕಲೆಕ್ಟಿಂಗ್ ಆಲ್ ಯುವರ್ ಗಾರ್ಬೇಜ್, ಕಿಡ್ನಿ ಕೆಲಸ ಮಾಡಕ್ಕೆ ಶುರು ಮಾಡಿಲ್ಲ ಅಂದ್ರೆ ಕಸ ತುಂಬಿಕೊಂಡಿದೆ. ಸೊ ಆಬ್ವಿಯಸ್ಲಿ ನಮ್ಗೆ ಏನೋ ಬೇಕು, ಬೇರೆ ಆಲ್ಟರ್ನೇಟಿವ್ ಬೇಕು. ಏನು ಡಯಾಲಿಸಿಸ್ ಮಾಡೋಕೆ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಡಯಾಲಿಸಿಸ್ ಅಂದ್ರೆ ಮಿಷಿನ್ ಕೆಲಸ ಮಾಡುತ್ತೆ, ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಾವು ಹೊಸ ಕಿಡ್ನಿ ಹಾಕ್ತೀವಿ. ಸೊ ಅಷ್ಟೇ. ಸೊ ಈ ತರ ಪೇಷಂಟ್ಸ್ ಅಲ್ಲಿ ನಾವು ಡಯಾಲಿಸಿಸ್ ಅಡ್ವೈಸ್ ಮಾಡ್ತೀವಿ. ಡಯಾಲಿಸಿಸ್ ಅಲ್ಲೂ 2 ತರ ಇದೆ, ಒಂದು ಇಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಇಮೋಡಯಾಲಿಸಿಸ್ ಅಲ್ಲಿ ಏನಾಗುತ್ತೆ, ರಕ್ತ ಬಾಡಿಯಿಂದ ತೆಗಿತೀವಿ, ಶುದ್ಧಿ ಮಾಡ್ತೀವಿ, ತಿರ್ಗಾ ವಾಪಸ್ ಶುದ್ಧಿ ಮಾಡಿದ ಬ್ಲಡ್ ನ ಕಿಡ್ನಿಗೆ ಹಾಕ್ತೀವಿ. ಯೂಶಲಿ 4 ಅವರ್ ಮಾಡ್ತೀವಿ. ಒಂದು ಮಿಷಿನ್ ಇರುತ್ತೆ, ಆ ಮಿಷಿನ್ ಈ ಕೆಲಸ ಮಾಡುತ್ತೆ. ವಾರದಲ್ಲಿ 3 ಸತಿ ಮಾಡ್ತೀವಿ. ಪೇಷಂಟ್ ಆದ್ರೆ ಬರ್ಬೇಕಾಗತ್ತೆ, ಮನೆಯಿಂದ ಹಾಸ್ಪಿಟ್ಲ್ ಬರ್ಬೇಕಾಗತ್ತೆ, ಅಲ್ಲಿ ಬಂದು ಡಯಾಲಿಸಿಸ್ ಮಾಡಿಸ್ಕೊಬೇಕಾಗತ್ತೆ. ಈಗ ಇನ್ಫ್ಯಾಕ್ಟ್ ಕೆಲವೊಂದು ಕಡೆ ಬ್ಯಾಂಗ್ಳೂರಲ್ಲೇ ಮಿಷಿನ್ನೇ ನಾವು ಮನೇಲಿ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಬೋದು. ಆ ಸೌಲಭ್ಯ ಕೆಲವೊಂದು ಕಂಪ್ನೀಸ್ ಅದನ್ನು ಮಾಡಿದ್ದಾರೆ. ಸೊ ಅದನ್ನು ದಟ್ಸ್ ನ್ಯೂ ವಿಚ್ ಇಸ್ ದೇರ್ ಸಿನ್ಸ್ ಲಾಸ್ಟ್ ಫ್ಯೂ ಮಂತ್ಸ್, ಇನ್ಫ್ಯಾಕ್ಟ್ ಲಾಸ್ಟ್ 1 year ಅಂತ ಅನ್ಕೊಳ್ಳಿ. ಅದು ಆಪ್ಷನ್ ಇದೆ. ಸೊ ಕೆಲವೊಬ್ರು ಬರಕ್ಕೆ ಇಷ್ಟ ಇಲ್ಲ, ಮನೇಲೇ ಇರಬೇಕು, ಅಥವಾ ತುಂಬಾ ದೂರಲ್ಲಿದ್ದಾರೆ. ಈ ಇನ್ಫ್ಯಾಕ್ಟ್ ತಾಲೂಕ್ ಲೆವೆಲಲ್ಲೂ ಇದೆ ಡಯಾಲಿಸಿಸ್, ಬಟ್ ಕೆಲವೊಬ್ರು ಹಾಸ್ಪಿಟಲ್ ಬರಕ್ಕೆ ಇಷ್ಟ ಇಲ್ಲ, ನಾವು ಮನೇಲೇ ಇರಬೇಕು ಅನ್ನೋರಿಗೆ ಆ ಆಪ್ಷನ್ ಇದೆ, ಹಿಮೋಡಯಾಲಿಸಿಸ್ ಅಂತ ಮಿಷಿನ್ ಮಾಡುತ್ತೆ. ಇನ್ನೊಂದು ನಾನು ಹೇಳಿದ್ದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ಸಣ್ಣ ಕೆಥೆಟರ್ ಅಂತ ಬರುತ್ತೆ, ಅದು ನಾವು ಹೊಟ್ಟೆಲಿ ಹಾಕ್ಬಿಡ್ತೀವಿ. ನಮ್ಮ ಹೊಟ್ಟೆಲಿ ಒಂದು ಪೆರಿಟೋನಿಯಂ ಅಂತ ಇರುತ್ತೆ, ಅಂದ್ರೆ ಮೆಂಬ್ರೇನ್ ಇರುತ್ತೆ. ನೀವು ಹೇಳಿದ್ರಲ್ಲ ಈಗ ಟೀಸೋಸೋ ಇದಿರುತ್ತಲ್ವಾ, ಪದರ ತರ, ಸೇಮ್ ಅದೇ ತರ ಪೆರಿಟೋನಿಯಂ ಇರುತ್ತೆ. ಅದು ಇನ್ಫೆಕ್ಟ್ ಫಿಲ್ಟರ್ ತರ ವರ್ಕ್ ಮಾಡುತ್ತೆ. ಅಂದ್ರೆ ಕಿಡ್ನಿ ಫೇಲ್ ಆದಾಗ ದಟ್ ಕ್ಯಾನ್ ವರ್ಕ್ ಎಸ್ ಫಿಲ್ಟರ್. ಅಲ್ಲಿ ಸ್ವಲ್ಪ ಶುದ್ಧಿ ಆಗುತ್ತೆ. ಅಲ್ಲಿ ಏನ್ ಮಾಡ್ತೀವಿ ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲಿ ಅಂದ್ರೆ, ಪೇಷಂಟ್ ಹೊಟ್ಟೆಗೆ ಪೆರಿಟೋನಿಯಲ್ ಮೆಂಬ್ರೇನ್ ಇರುತ್ತೆ ಅಥವಾ ಪೆರಿಟೋನಿಯಲ್ ಸ್ಪೇಸ್ ಇರುತ್ತಲ್ಲ, ಒಂದು 2 ಲೀಟರ್ ಫ್ಲೂಯಿಡ್ ಹಾಕ್ತೀವಿ. ಆ ಫ್ಲೂಯಿಡ್ ಎಕ್ಸ್ಚೇಂಜ್ ಆಗುತ್ತೆ ಬಾಡಿ ಜೊತೆ. ಎಕ್ಸ್ಚೇಂಜ್ ಆದಾಗ ನಮಗೆ ಕಸ ಎಲ್ಲ, ಬೇಸಿಕಲಿ ಕ್ರಿಯಾಟಿನ್ ಎಲ್ಲ ಬರುತ್ತೆ, ಅದು ನಾವು ಎಂಟಿ ಮಾಡ್ಬೋದು. ಅಂದರೆ ನೀವು ಒಂದು ಬೆಳಗ್ಗೆ 6 ಗಂಟೆಗೆ ಹಾಕೊಳ್ಳಿ ಬ್ಯಾಗು, 10 ಗಂಟೆಗೆ ತೆಗೆದುಬಿಡಿ, 10 ಗಂಟೆಗೆ ಅದು ಈಗ ಏನು ವೇಸ್ಟ್ ಇರುತ್ತೆ ಆಚೆ ಬಂದ್ಬಿಡುತ್ತೆ. ಸೊ ಇದನ್ನ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇದು ಮನೆಯಲ್ಲೇ ಮಾಡ್ಬೋದು, ಹಾಸ್ಪಿಟ್ಲ್ಗೂ ಬರೋದು ಅವಶ್ಯಕತೆ ಇರಲ್ಲ. ಎಲ್ಲರೂ ಮಾಡ್ಕೋಬೋದಲ್ಲ ಪೆರಿಟೋನಿಯಲ್ ಡಯಾಲಿಸಿಸ್? ಯಾರನ್ನ ಪೇಷಂಟ್ ಎಜುಕೇಟೆಡ್ ಇದ್ರೆ, ವರ್ಕಿಂಗ್ ಇದ್ರೆ ಡೆಫಿನೆಟ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ಕೊಬೋದು. ಇನ್ಫ್ಯಾಕ್ಟ್ ಪೆರಿಟೋನಿಯಲ್ ಡಯಾಲಿಸಿಸ್ ನಾವು ಮೋಸ್ಟ್ ಆಫ್ ದ ಪೇಷಂಟ್ಗೆ ಸಜೆಸ್ಟ್ ಮಾಡ್ತೀವಿ, ವರ್ಕಿಂಗ್ ಪೇಷಂಟ್ಸ್ಗೆ. ಯಾಕಂದ್ರೆ ಇಟ್ ಈಸ್ ಯೂಸರ್ ಫ್ರೆಂಡ್ಲಿ. ಪೇಷಂಟ್ ಹಾಸ್ಪಿಟಲ್ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಬೋದು. ಇನ್ಫ್ಯಾಕ್ಟ್ ಅವ್ನು ಬೆಳಗ್ಗೆ ಬ್ಯಾಗ್ ಒಂದು 10 ಗಂಟೆಗೆ ಹಾಕೊಂಡು ಹೋಗಿ ಪೇಷಂಟು ಸಾಯಂಕಾಲ 8 ಗಂಟೆ ಬಂದು ಅವ್ನು ತೆಕ್ಕೊಬೋದು. ಕೆಲವೊಂದು ಫ್ಲೂಯಿಡ್ 10 ಅವರ್ 8 ಅವರ್ ಕೆಲಸ ಮಾಡುತ್ತೆ. ಸೊ ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಜನ ಪೇಷಂಟ್ಸು ಟ್ರಾವೆಲ್ ಮಾಡ್ತಾರೆ, ಅದು ವರ್ಕಿಂಗ್ ಸ್ಟೈಲೇ ಆ ಥರ ಇರುತ್ತೆ, ಅಥವಾ ಆಕ್ಯುಪೇಷನ್ ಹಂಗಿರೋ ಟ್ರಾವೆಲ್ ಇರುತ್ತೆ, ಅಂಥವ್ರಿಗೆಲ್ಲ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ದೇ ವಿಲ್ ಡೂ ವೆಲ್ ಆಲ್ಸೋ ಆನ್ ಪೆರಿಟೋನಿಯಲ್ ಡಯಾಲಿಸಿಸ್. ಫಸ್ಟ್ ಒಂದು 2-3 ವರ್ಷ ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡಿಸ್ಕೊತಾರೆ. ಸೊ ಅದು ಮೆಂಬ್ರೇನ್ ಇರುತ್ತಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಸವಿಯುತ್ತೆ. ಈಗ ಹೆಂಗೆ ನಮ್ಮ ಕಿಡ್ನಿ ಸವಿಯುತ್ತಲ್ಲ, ಅದನ್ನು ಫಿಲ್ಟರ್ ಮಾಡಿ ಸವಿಯುತ್ತೆ. ಆಗ ನಾವು ಇಮೋಡಯಾಲಿಸಿಸ್ ಹಾಕ್ತೀವಿ. ಕೆಲವೊಬ್ರು ಪೇಷಂಟು ಇಮೋಡಯಾಲಿಸಿಸ್ ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್ ಎರಡೂ ಮಾಡ್ಕೊಳ್ತಾರೆ, ಹೈಬ್ರಿಡ್ ಅಂತೀವಿ, ಅದನ್ನು ಮಾಡ್ಬೋದು. ಬಟ್ ಇವೆರಡೂ ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಡೆಫಿನೆಟ್ಲಿ ಆಪ್ಷನ್ ಇದೆ. ಯಾಕಂದರೆ ಬೇಸಿಕಲಿ ನಮಗೀಗ ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ರೀಪ್ಲೇಸ್ಮೆಂಟ್ ಕಿಡ್ನಿನೇ. ಇದೆಲ್ಲ ಏನೇ ಇದ್ರೂ ಮಿಷಿನ್ನು ಅಥವಾ ಮೆಂಬ್ರೇನ್, ಇಟ್ ಈಸ್ ನಾಟ್ ಲೈಕ್ ಅಬ್ಸಲ್ಯೂಟ್ ರೀಪ್ಲೇಸ್ಮೆಂಟ್. ಸೊ ಯಾರನ್ನ ಫ್ಯಾಮಿಲಿ ಮೆಂಬರ್ಸು ಅಥವಾ ಸ್ಪೌಸು ಮುಂದೆ ಬಂದರೆ ಕಿಡ್ನಿ ಬದಲಾವಣೆ ಮಾಡಬಹುದು. ಸೊ ಇದು ಲೈವ್ ಡೋನರ್ ಮತ್ತು ಡಿಸೀಸ್ ಡೋನರ್ ಅಂತ 2 ಕ್ಯಾಟಗರಿ ಅಂತ ಹೇಳ್ತಿದ್ರ. ಸೊ ಈಗ ಫ್ಯಾಮಿಲಿ ಮೆಂಬರ್ಸ್ ಕೊಡುವಂಥದ್ದು ಲೈವ್ ಡೋನರ್. ಡಿಸೀಸ್ ಡೋನರ್ ಅಂದರೆ ಗೌರ್ಮೆಂಟ್ದು ಒಂದು ಸಂಸ್ಥೆ ಇದೆ ಅಥವಾ ಆರ್ಗನೈಸೇಷನ್ ಇದೆ, ಜೀವನ ಸಾರ್ಥಕತೆ ಅಂತ. ಅದು ನೋಡಲ್ ಆರ್ಗನೈಸೇಷನ್. ಯಾರೇ ಪೇಷಂಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಎಲ್ಲೋ ಪೇಷಂಟು ಬ್ರೈನ್ ಡೆಡ್ ಆಗಿರುತ್ತೆ, ಬ್ರೈನ್ ಡೆಡ್ ಆಗಿ ಬಟ್ ಬೇರೆ ಆರ್ಗನ್ಸ್ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಅಂದ್ರೆ ಕಿಡ್ನಿ, ನಾವು ನ್ಯೂಸ್ ಪೇಪರ್ ಅಲ್ಲೆಲ್ಲ ನೋಡ್ತೀವಲ್ಲ, ಕಿಡ್ನಿ ಕಸಿ ಮಾಡಿದ್ರು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ ಬಟ್ ಬ್ರೈನ್ ನಿಷ್ಕ್ರಿಯ ಆಯಿತು, ಸೊ ಅವ್ರ ಫ್ಯಾಮಿಲಿ ಮುಂದೆ ಬಂದರು ಅಂತ ಅವ್ರಿಗೆ ಏನು ಮಾಡ್ತೀವಿ, ಜೀವನ ಸಾರ್ಥಕತೆಯಲ್ಲಿ ನಮ್ಮ ಪೇಷಂಟ್ಸು ಡಯಾಲಿಸಿಸ್ ಯಾರು ಮಾಡ್ಕೊತಾ ಇರಬೇಕು ಅವರು ರಿಜಿಸ್ಟರ್ ಮಾಡಿರ್ಬೇಕಾಗತ್ತೆ. ಅದಕ್ಕೂ ವೆಯ್ಟಿಂಗ್ ಲಿಸ್ಟ್ ಅಂತ ಇರುತ್ತೆ. ಸೊ ಅವ್ರು ರಿಜಿಸ್ಟರ್ ಮಾಡಿರ್ತಾರೆ. ಈ ಥರ ಬ್ರೈಂಡೆಡ್ ಆಗಿದ್ದ ಪೇಷಂಟ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಾಗ ನಾವು ಜೀವನ ಸಾರ್ಥಕತೆಗೆ ನೋಟಿಫೈ ಮಾಡ್ತೀವಿ, ಈ ಥರ ನಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ದಾರೆ, ನೀವು ಯಾರನ್ನ ನಿಮ್ಮಲ್ಲಿ ವೆಯ್ಟ್ ಲಿಸ್ಟೆಡ್ ಪೇಷಂಟ್ ಇದ್ದರೆ ಅದನ್ನ
ಸೀರಿಯಲ್ ಪ್ರಕಾರ ಅಥವಾ ಪ್ರಿಯಾರಿಟಿ ಪ್ರಕಾರ ಕರೀರಿ ಅಂತ, ವೇಟಿಂಗ್ ಲಿಸ್ಟ್ ಪ್ರಕಾರ. ಸೊ ಒಟ್ಟು ಆ ವೇಟಿಂಗ್ ಲಿಸ್ಟ್ ಪ್ರಕಾರ ಕರೀತಾರೆ. ಯೂಶಲಿ 1.5-2 ವರ್ಷ ತನಕ ವೇಟಿಂಗ್ ಪೀರಿಯಡ್ ಇರುತ್ತೆ. ನಾಟ್ ಓನ್ಲಿ ಕಿಡ್ನಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗ್ತಿದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ, ಲಂಗ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ. ಸೊ ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ಅದನ್ನ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ. ಲೈವ್ ಡೋನರ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದ್ರೂ ಕೊಡ್ಬೋದು, ಬ್ಲಡ್ ಗ್ರೂಪ್ ಯಾವುದಿದ್ರೂ ಪರವಾಗಿಲ್ಲ. ಮುಂಚೆ ನೀವು ಹೇಳ್ದಂಗೆ ಹೆಂಗೆ ಡಯಾಬಿಟೀಸಲ್ಲಿ ಟೆಕ್ನಾಲಜಿ ಮುಂದೆ ಬಂದಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲೂ ಲಾಸ್ಟ್ 15-20 ಇಯರ್ಸಿಂದ ಟೆಕ್ನಾಲಜಿ ತುಂಬ ಮುಂದೆ ಬಂದಿದೆ. ಅಂದರೆ ಮುಂಚೆ ಒಂದು 30 ವರ್ಷ ಅಥವಾ 20 ವರ್ಷದ ಕೆಳಗೆ ಸೇಮ್ ಬ್ಲಡ್ ಗ್ರೂಪ್ ಅವರೇ ಕೊಡಬೇಕಂತಿತ್ತು. ಈಗ ಓ ವಾಸ್ ಯೂನಿವರ್ಸಲ್ ಡೋನರ್, ಎ ಬಿ ವಾಸ್ ಯೂನಿವರ್ಸಲ್ ರೆಸಿಪೆಂಟ್. ಅಂದರೆ ಎ ಬಿ ಅವರು ಯಾರು ಬೇಕಾದ್ರೆ ಕೊಡ್ಬೋದಿತ್ತು ಅವ್ರ ಕಿಡ್ನಿ, ಓ ಅವರು ಯಾರಿಗೆ ಬೇಕಾದ್ರೂ ಕೊಡ್ಬೋದಿತ್ತು. ಬಟ್ ಈಗ ಯಾರನ್ನ ಓ ಬ್ಲಡ್ ಗ್ರೂಪ್ ಇದ್ರೆ ಅವ್ನಿಗೆ ಓ ಅವರೇ ಕೊಡಬೇಕು, ಬೇರೆ ಯಾರ ಹತ್ರ ತೊಗೊಳಕ್ಕಾಗಲ್ಲ. ಈಗ ಎ ಇದ್ರೆ ಅವರು ಓ ಇಂದ ಎ ಇಂದ ತೊಗೊಬೋದು, ಬಿ ಇದ್ರೆ ಓ ಅಥವಾ ಬಿ ಇಂದ ತೊಗೊಬೋದು. ಬಟ್ ಈಗ ಯಾರಿಗೆ ಬೇಕಾದ್ರೂ ಕೊಡ್ಬೋದು. So we have such a wonderful technology and filters are there which are available right now. So ಅದನ್ನ ಯೂಸ್ ಮಾಡಿಕೊಂಡು we can do a transplant. Transplant ಮಾಡಿದ್ರೆ you'll have a successful life. ಅಂದ್ರೆ ಬೇರೆಯವ್ರ ಥರ ಆರಾಮಾಗಿರ್ಬೋದು. ಈಗ ನೀವು ಡಯಾಲಿಸಿಸ್ ಅಂದರೆ ವಾರಕ್ಕೆ 3 ಸತಿ ಇಮೋಡಯಾಲಿಸಿಸ್ ಬರಲೇಬೇಕು ಸೆಂಟ್ರಿಗೆ, ಅಥವಾ ಮನೇಲಿ ಮಾಡ್ಕೊಬೇಕು. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನೀವು ಬ್ಯಾಗ್ ಹಾಕೊಂಡ್ಲೇಬೇಕು ಡೈಲಿ. ದಟ್ ಈಸ್ ಲೈಕ್ ಕಂಟಿನ್ಯೂಸ್ ಪ್ರೊಸೆಸ್. ನಾವೀಗ ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡೋದು ಕಿಡ್ನಿ ಎವ್ರಿ ಸೆಕೆಂಡ್ ಕೆಲಸ ಮಾಡ್ತಾ ಇರುತ್ತೆ. ಸೊ ನಾವು ಎವ್ರಿ ಸೆಕೆಂಡ್ ಮಾಡಿದಾಗ ಸೊ ಡಯಾಲಿಸಿಸು ನಾವು ಅಟ್ಲೀಸ್ಟ್ ವೀಕ್ಲಿ ಥ್ರೈಸ್ ಮಾಡಿಸ್ಲೇಬೇಕಾಗುತ್ತೆ. ಪೆರಿಟೋನಿಯಲ್ ಡಯಾಲಿಸಿಸ್ ಡೈಲಿ ಮಾಡಲೇಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕೇಳ್ತಾ ಇದ್ರೆ ಈಗ ಪೇಷಂಟ್ಸ್ ಐ ಥಿಂಕ್ ಎಲ್ಲರೂ ಈಗ ನಮ್ಮ ವೀಕ್ಷಕರು ಮನಸ್ಸಲ್ಲಿ ಒಂದೇ ಕ್ವೆಶನ್ ಬರ್ತಾ ಇರುತ್ತೆ ಅನ್ಸುತ್ತೆ, ಸರ್ ಹೌ ಟು ಪ್ರೊಟೆಕ್ಟ್ ಅವರ್ ಕಿಡ್ನೀಸ್ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ನಾವು ಹಿಮೋಡಯಾಲಿಸಿಸ್, ಟ್ರಾನ್ಸ್ಪ್ಲಾಂಟ್ ಆರ್ ಆಲ್ ಒಂದಿದು ಅಲ್ಲ. ಇನ್ಫ್ಯಾಕ್ಟ್ ನಾನು ಕೇಳೋಣ ಅಂತ ಪೇಷಂಟ್ ಫಸ್ಟ್ ಬರೋದು ನಿಮ್ಮ ಹತ್ರ. ಹೌದು, ಯಾಕಂದ್ರೆ ನಮ್ಮ ಹತ್ರ ಬರೋಷ್ಟಲ್ಲಿ ಏನೋ ತೊಂದರೆ ಆಗಿರುತ್ತೆ. ಅಂದ್ರೆ ಈಗ ದೇರ್ ಆರ್ ಫ್ಯೂ ಪೇಷಂಟ್ಸ್ ಹೂ ಆರ್ ಎಜುಕೇಟೆಡ್ ಎನಫ್. ಅಂದ್ರೆ ಈಗ ಆನ್ಲೈನ್ ಅಲ್ಲಿ ನೋಡ್ತಾರೆ, ಗೂಗಲ್ ಮಾಡ್ತಾರೆ. ಈಗ ಡಯಾಬಿಟಿಸ್ ಇರುತ್ತೆ, ಅವರೇ ಚೆಕ್ ಮಾಡ್ಕೊಂಡೇ ಬರ್ತಾರೆ. ಈಗ ಈಗ ChatGPT ನೋಡ್ಕೊಂಡು ಬರ್ತಾರೆ. ಬಟ್ ಆದ್ರೆ ಮೆಜಾರಿಟಿ ಆಫ್ ದ ಪೇಷಂಟ್ ವಿಲ್ ಬಿ ಸೀಯಿಂಗ್. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಅದೇ ಕೇಳೋಣ ಅಂತಿದ್ದೆ, ನೀವು ಬಂದ್ರೆ ನೀವು ಏನು ಅಡ್ವೈಸ್ ಮಾಡ್ತೀರಾ, ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ ಬಂದ್ರೆ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೋದು ಕಿಡ್ನಿ ಹೆಲ್ತ್? ಸೊ ನನ್ನ ಹತ್ರ ಯಾರೇ ಡಯಾಬಿಟಿಕ್ ಪೇಷಂಟ್ಸ್ ಬಂದರೆ, ವೆದರ್ ಇಟ್ ಈಸ್ ಅ ಯಂಗ್ಸ್ಟರ್, ಆ್ಯಸ್ ಯಂಗ್ ಆಸ್ 20-25 or 30 years, ಅಥವಾ ಈವನ್ 50 years 60 years, ಯಾರೇ ಬಂದ್ರೂ ಫಸ್ಟ್ ಐ ಟ್ರೈ ಟು ಎಜುಕೇಟ್ ದೆಮ್. ಒಂದು ನಾವೀಗ ನಿಮ್ಮ ಡಯಾಬಿಟೀಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು, ನಾನು ಕೊಡ್ತಕ್ಕಂತಹ ಮಾತ್ರೆ ಇಟ್ ಈಸ್ ನಾಟ್ ಜಸ್ಟ್ ಟು ಬ್ರಿಂಗ್ ಡೌನ್ ಯುವರ್ ಶುಗರ್ಸ್. ಓಕೆ, ನಾನು ಇವತ್ತು ಇಲ್ಲಿ ಕೂತ್ಕೊಂಡು ನಾನೇನೋ ಒಂದು ಮಾತ್ರೆ, ಒಂದು ಇಂಜೆಕ್ಷನ್ ಬರೀತಿದ್ದೀನಿ ಅಂತ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಟು ಬ್ರಿಂಗ್ ಡೌನ್ ಯುವರ್ ಶುಗರ್ಸ್. ಐ ಆಮ್ ಥಿಂಕಿಂಗ್ ಆಫ್ ದ ನೆಕ್ಸ್ಟ್ 30 to 40 years. ಆಯಿತಾ? ಸೊ ಯುವರ್ ಆರ್ಗನ್ ಪ್ರೊಟೆಕ್ಷನ್, ಓಕೆ, ಆರ್ ಕಾಂಪ್ಲಿಕೇಶನ್ ಪ್ರಿವೆನ್ಷನ್. ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಅಂದರೆ ಏನು? ನ್ಯೂರೋಪತಿ, ಕಾಲಿಂದು ನರಗಳು ಜುಮ ಅನ್ನೋದು ವೀಕ್ನೆಸ್ಸು, ನ್ಯೂರೋಪತಿ. ಆ್ಯಂಡ್ ರೆಟಿನೋಪತಿ, ಕಣ್ಣಿಂದು ನೀವು ಹೇಳೋದಿಲ್ಲ, ರೆಟಿನೋಪತಿ, ನೆಫ್ರೋಪತಿ, ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾವೆ. ಸೊ ಕಣ್ಣಿಂದು ಪ್ರೊಟೆಕ್ಟ್ ಮಾಡ್ಕೋಬೇಕು, ಕಿಡ್ನಿನೂ ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಆ ಒಂದು ಪ್ರೋಸೆಸ್ ಆಫ್ ಪ್ರಿವೆಂಟಿಂಗ್ ಕಿಡ್ನಿ ಡಿಸೀಸ್ ಸ್ಟಾರ್ಟ್ಸ್ ಫ್ರಮ್ ದ ಡಯಾಗ್ನೋಸಿಸ್ ಆಫ್ ಡಯಾಬಿಟಿಸ್. ನಿಮ್ಮ ಡಯಾಬಿಟಿಸ್ ಇದೆ ಅಂತ ಡಿಟೆಕ್ಟ್ ಆದಾಗಲೇ ನೀವು, ಈಗ ನಾವು ಐ ಥಿಂಕ್ ಈ ಒಂದು ಲಾಸ್ಟ್ 20-30 ಮಿನಿಟ್ಸಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಅದಷ್ಟೆಲ್ಲ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಅದೇ ನೀವು ಹೇಳ್ದಂಗೆ ಪೇಯ್ನ್ ಕಿಲ್ಲರ್ಸ್ ಏನೇನೋ ತೊಗೊಳ್ಳದೇ ಇರುವಂಥದ್ದು, ವೈದ್ಯರ ಸಲಹೆ ಪ್ರಕಾರನೇ ಮೆಡಿಕೇಷನ್ಸ್ ತೊಗೊಳ್ಳೋವಂಥದ್ದು, ಇದೆಲ್ಲದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಫ್ಕೋರ್ಸ್ ಗುಡ್ ಶುಗರ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. BP ಕಂಟ್ರೋಲ್ ಮೋಸ್ಟ್ ಇಂಪಾರ್ಟೆಂಟ್. BP ಆದಷ್ಟು 135-80 ಅಥವಾ ಅದಕ್ಕಿಂತ ಕಡಿಮೆನೇ ಮೇಂಟೈನ್ ಮಾಡ್ತಕ್ಕಂಥದ್ದು. ಆ್ಯಂಡ್ ತುಂಬ ಲೋ BP ಆಗಬಾರ್ದು, ಹುಷಾರಾಗಿರಬೇಕು. ಮೂರನೇದು ಕೊಲೆಸ್ಟ್ರಾಲ್. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್, ಬ್ಯಾಡ್ ಕೊಲೆಸ್ಟ್ರಾಲ್ ಏನು ಹೇಳ್ತೀವಿ, LDL ಕೊಲೆಸ್ಟ್ರಾಲ್ ಅನ್ನೋದನ್ನು ಎಲ್ಲ ಕಂಟ್ರೋಲಲ್ಲಿ ಇಡ್ತಕ್ಕಂಥದ್ದು, ಟ್ರೈಗ್ಲಿಸರೈಡ್ಸ್ನ ಕಂಟ್ರೋಲಲ್ಲಿ ಇಡ್ತಕ್ಕಂಥದ್ದು. ನಾಲ್ಕನೇಂಥದ್ದು ಸ್ಮೋಕಿಂಗ್. ಸೊ ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಆಲ್ ದಿಸ್ ರಿಸ್ಕ್ ಫ್ಯಾಕ್ಟರ್ಸ್. ಐದನೇದು ಫಿಸಿಕಲ್ ಎಕ್ಸಸೈಸಸ್. ನೀವು ಯಾರೇ ಡಾಕ್ಟ್ರ್ ಹತ್ರ ಹೋದ್ರೂ ಫಾರ್ ದ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅವ್ರು ಎಲ್ಲರೂ ಹೇಳೋದು ಅದನ್ನೇ, ಚೆನ್ನಾಗಿ ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ ಅಂತ. ಬಟ್ ಜನ ಅದನ್ನು ಕೇಳಿಸ್ಕೊಂಬಂದು ಹಂಗೆ ಕೇಳಿಸ್ಕೊಂಡು ಈ ಕಡೆ ಕಿವಿಲಿ ಮರ್ತೋಗ್ಬಿಡ್ತಾರೆ. ಬಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನಾವು ಇವತ್ತಿಂದನೇ ಎಚ್ಚೆತ್ಕೊಂಡು ನಾವು ದ HbA1c, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ABC ಆಯಿತಾ, DE. A ಅಂದರೆ A1c, HbA1c 3 months ಆವ್ರೇಜ್ ಶುಗರ್, B ಅಂದರೆ ಬ್ಲಡ್ ಪ್ರೆಷರ್, C ಅಂದರೆ ಕೊಲೆಸ್ಟ್ರಾಲ್, D ಅಂದರೆ ಡಯಟು, E ಅಂದರೆ ಎಕ್ಸಸೈಸ್. ABCDE ಎಲ್ಲ ಕರೆಕ್ಟಾಗಿದ್ದರೆ ನಿಮ್ಮ ಹಾರ್ಟು ಪ್ರೊಟೆಕ್ಟ್ ಆಗಿರುತ್ತೆ, ಜೊತೆಗೆ ನಿಮ್ಮ ಕಿಡ್ನಿನೂ ಪ್ರೊಟೆಕ್ಟೆಡ್ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ದ ಟ್ಯಾಬ್ಲೆಟ್ಸ್ ವಿಚ್ ವಿ ಯೂಸ್. ಓಕೆ, ಸೊ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ದೇರ್ ಆರ್ ಸ್ಪೆಸಿಫಿಕ್ ಮೆಡಿಕೇಷನ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಿವೆಂಟ್. ಅದನ್ನು ಮಾಡ್ತೀನಿ. ಪ್ಲಸ್
ಈ ರಿಸ್ಕ್ ಫ್ಯಾಕ್ಟರ್ಸ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಆಫ್ CKD ಅಂಥವರೆಲ್ಲ ಇರಬೇಕಾದ್ರೆ ನಾವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಷನ್ ತಗೊಳ್ತದ್ದು. ಆಮೇಲೆ ಸ್ಕ್ರೀನಿಂಗ್ ನೀವು ಹೇಳಿದ್ರಲ್ಲ, ಸೊ ವರ್ಷಕ್ಕೆ ಒಂದು ಸಲ ಅವ್ರಿಗೆ ಸಿಮ್ಟಮ್ಸ್ ಇರಲಿ ಇಲ್ಲದೇ ಇರಲಿ, ನಿಮ್ಮ ಸರ್ ಹೇಳ್ದಂಗೆ ಕ್ರಿಯಾಟಿನಿನ್ನು, ಯೂರಿನ್ ಮೈಕ್ರೋ ಆಲ್ಬುಮಿನ್ ಕ್ರಿಯಾಟಿನ್ ರೇಷೋ ಅದಿನ್ನೂ ಮಚ್ ಬೆಟರ್. ಸೊ ಇವೆರಡು ಟೆಸ್ಟನ್ನು ಅಂತೂ ಕಂಪಲ್ಸರಿ ಮಾಡಿಸ್ತೀನಿ ಅಲಾಂಗ್ ವಿತ್ ದ ರೆಟಿನಾ ಸ್ಕ್ರೀನಿಂಗ್. ಕಣ್ಣಿಂದ ರೆಟಿನಾನೂ ಅಷ್ಟೇ, ರೆಟಿನಾದೆಲ್ಲ ತೊಂದರೆ ಎಲ್ಲ ನಮಗೆ ಅಲ್ಲಿ ದೃಷ್ಟಿ ಮಂದ ಆದಾಗ ಅಥವಾ ದೃಷ್ಟಿ ಕಾಣಿಸ್ದೇ ಇದ್ದಾಗಲೂ ಅಷ್ಟೇ ಕಣ್ಣಿನ ಡಾಕ್ಟರ್ ಹತ್ರ ಹೋಗೋದಲ್ಲ, ವರ್ಷಕ್ಕೆ ಒಂದು ಸಲ ಅದನ್ನು ಸ್ಕ್ರೀನಿಂಗ್ ಮಾಡಬೇಕು. ಸೊ ಇದಿಷ್ಟು ಮಾಡಿ ಪ್ಲಸ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ಈ ನಮ್ಮ EGFR ನೀವೇನು ಹೇಳಿದ್ರಲ್ಲ, ಗ್ಲಾಮರ್ಯುಲಾರ್ ಫಿಲ್ಟ್ರೇಷನ್ ರೇಟ್, ಅದು ವರ್ಷ ನ್ಯಾಚುರಲ್ ಆಗಿ ಡಿಕ್ಲೈನ್ ಆಗೋದಲ್ದೇ ಈ ಡಯಾಬಿಟಿಸಿಂದಾಗಲಿ ಅಥವಾ ಬೇರೆ ಯಾವುದೋ ರೀಸನ್ನಿಂದಾಗಲಿ ಈ ವರ್ಸನ್ ಆಗೋದನ್ನು ನಾವು ತಡಿಬಹುದು. ಸೊ ಈಗ ಸಪೋಸ್ ಇಷ್ಟೆಲ್ಲ ಮಾಡಿ ಸಮ್ವನ್ ಹ್ಯಾಸ್ ಈಗ ಗ್ಲಾಮರ್ಯುಲಾರ್ ಫಿಲ್ಟ್ರೇಷನ್ ರೇಟ್ ನೀವು ಹೇಳಿದ್ರಿ 100 to 120 ಈಸ್ ನಾರ್ಮಲ್, 90ಗಿಂತ ಕೆಳಗಡೆ ಬಂತು ಅಂದರೆ ಒಂಚೂರು ಕಿಡ್ನಿ ತೊಂದರೆ ಶುರುವಾಗಿದೆ ಅಂತ. ಸೊ ಐ ಥಿಂಕ್ 45ಕ್ಕಿಂತ ಕಡಿಮೆ ಬಂದರೆ ಸ್ವಲ್ಪ ನಾವು ಸೀರಿಯಸ್ ಆಗಿ ತಗೊಳ್ಳೇಬೇಕು. ಯಾಕೆಂದರೆ ಡಯಾಬಿಟಿಸ್ ಮಾತ್ರೆಗಳ್ನು ನಾವು ಕೆಲವೊಂದು ಚೇಂಜ್ ಮಾಡಬೇಕಾಗತ್ತೆ. ಈಗ ಮೆಟ್ಫಾರ್ಮಿನ್ ಕಾಮನ್ ಆಗಿ ಏನು ತೊಗೊಳ್ತಿರ್ತಾರಲ್ಲ ಅದ್ರದ್ದು ಮಾತ್ರೆ ಡೋಸ್ ಕಡಿಮೆ ಮಾಡಬೇಕಾಗತ್ತೆ. ಕೆಲವೊಂದು ಮಾತ್ರೆಗಳು ನಮ್ಮ EGFR ಕಡಿಮೆ ಆದಂಗೂ ಅದ್ರದ್ದು ಡ್ಯೂರೇಷನ್ ಆಫ್ ಆ್ಯಕ್ಷನ್ ಜಾಸ್ತಿ ಆಗಿ ಲೋ ಶುಗರ್ ಹೈಪೋಗ್ಲೈಸಿಮಿಯಾ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅಂಥ ಮಾತ್ರೆಗಳನ್ನ ಅವಾಯ್ಡ್ ಮಾಡೋದು ಅಥವಾ ಡೋಸ್ ಕಡಿಮೆ ಮಾಡೋದು. ಈಗ ನಾರ್ಮಲಾಗಿ ನಾವು ಇನ್ಸುಲಿನ್ ಒಂದು 2 ಥರದ್ದು ಇನ್ಸುಲಿನ್, ಒಂದು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಇರುತ್ತೆ, ಒಂದು ಲಾಂಗ್ ಆ್ಯಕ್ಟಿಂಗ್. ಅದು ಅಂದರೆ 16ರಿಂದ 24 ಗಂಟೆ ಕೆಲಸ ಮಾಡುವಂಥದ್ದು ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್, 4 to 8 hours ಕೆಲಸ ಮಾಡೋದು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್. ಸೊ ಈ ಕಿಡ್ನಿ ಫೇಲ್ಯೂರ್ ಬಂದಾಗ ಏನಾಗುತ್ತೆ ಅಂದರೆ ಈ ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ನಾವು ಕೊಟ್ಟಾಗಲೇ ಅದೇ ಲಾಂಗ್ ಆ್ಯಕ್ಟಿಂಗ್ ಥರ 24 hours ವರ್ಕ್ ಆಗಿಬಿಡುತ್ತೆ, ಲೋ ಶುಗರ್ಸ್ ಆಗುವಂಥ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇಂಥವನ್ನ ಎಲ್ಲದನ್ನು ನಿಮ್ಮ ಪ್ರತಿಯೊಂದು ಕನ್ಸಲ್ಟೇಷನ್ನಲ್ಲೂ ನಾವು ನಿಮ್ಮ ಹತ್ರ ಏನು ಮಾತಾಡ್ತಾ ಸಿಮ್ಟಮ್ಸ್ ಎಲ್ಲ ಕೇಳ್ತಾ ಬ್ಯಾಕ್ಗ್ರೌಂಡಲ್ಲಿ ಇವೆಲ್ಲ ಆ್ಯಕ್ಟಿವಿಟೀಸು ವಿ ಆರ್ ಥಿಂಕಿಂಗ್ ಅಟ್ ದ ಬ್ಯಾಕ್ ಆಫ್ ದ ಮೈಂಡ್. ಓಕೆ, ಇವ್ರದ್ದು ಕ್ರಿಯಾಟಿನಿನ್ ಇಷ್ಟ ಆಗಿದೆ, ಇಷ್ಟು EGFR ಆಗಿದೆ, ಸೊ ಇದಕ್ಕೆ ನಾವು ನಮ್ಮ ಟ್ರೀಟ್ಮೆಂಟ್ ಸ್ಟ್ರಾಟಜಿನ ಒಂಚೂರು ಚೇಂಜ್ ಮಾಡ್ಕೋಬೇಕು. ಸೊ ಇದನ್ನು ಪ್ರತಿಯೊಂದು ಕನ್ಸಲ್ಟೇಷನ್ನು ಇಟ್ಸ್ ಗೋಯಿಂಗ್ ಆನ್. ನಾವು ಈಗ ಯಾರಿಗಾದರೂ ನಾನೇ ಸುಮಾರು ಜನಕ್ಕೆ ಕೇಳಿದ್ರೆ ಒಂದು ಸಲ ಕಣ್ಣಿನ ಟೆಸ್ಟ್ ಮಾಡಿಸಿ, ಕಿಡ್ನಿ ಟೆಸ್ಟ್ ಮಾಡಿಸಿ, ನನಗೇನು ಇಲ್ಲ ಡಾಕ್ಟ್ರೆ ನೀವು ಯಾಕೆ ನಂಗೆ ಕೇಳ್ತಾ ಇದ್ದೀರಾ ಅಂತ ಸಾಮಾನ್ಯವಾಗಿ ಜನರದ್ದು ಅದೇ ಮೆಂಟಾಲಿಟಿ. ಸೊ ಈ ಪಾಡ್ಕಾಸ್ಟ್ ಕೇಳಿದ್ಮೇಲೆ ಅಟ್ಲೀಸ್ಟ್ ಐ ಥಿಂಕ್ ಪೀಪಲ್ ವುಡ್ ಬಿ ಅವೇರ್. ಓಕೆ, ಇಟ್ಸ್ ನಾಟ್ ನಮ್ಮ ಡಾಕ್ಟರ್ ಏನೋ ಕೇಳ್ತಿದ್ದಾರೆ ಅಂದರೆ ದೇರ್ ಈಸ್ ಅ ಪರ್ಟಿಕ್ಯುಲರ್ ರೀಸನ್. ಪ್ರತಿಯೊಬ್ಬರಿಗೂ ನಾವು ಇಷ್ಟು ಕತೆ ಈ 30 ನಿಮಿಷದ ಕತೆನ ಹೇಳೋಕ್ಕಾಗಲ್ಲ. ಸೊ ಬಟ್ ಡೆಫಿನೆಟ್ಲಿ ಸೊ ಇಷ್ಟೆಲ್ಲ ಮಾಡಿ ಐ ಟ್ರೈ ಟು ಪ್ರೊಟೆಕ್ಟ್. ನಾವು ಈಗ ಲೆಟ್ಸ್ ಅಸ್ಯೂಮ್ ಇಷ್ಟು ಮಾಡಿದ್ಮೇಲೂ ಕೆಲವ್ರದ್ದು ಈಗ EGFR ಅಥವಾ ಗ್ಲಾಮರ್ಯುಲಾರ್ ಫಿಲ್ಟ್ರೇಷನ್ ರೇಟು 30-45 ಆಯಿತು, ಫರ್ದರ್ ಡಿಕ್ಲೈನ್ ಆಗ್ದಂಗೆ ಅಥವಾ ಡಯಾಲಿಸಿಸ್ ಸ್ಟೇಜ್ಗೆ ಹೋಗ್ದಂಗೆ ಅಥವಾ ಟ್ರಾನ್ಸ್ಪ್ಲಾಂಟ್ಗೂ ಹೋಗ್ದಂಗೆ ಅವ್ರನ್ನ ಕಾಪಾಡ್ಕೋಬೇಕು ಅಂತಂದರೆ ಮತ್ತಿನ್ನೇನೆಲ್ಲ ಎಕ್ಸ್ಟ್ರಾ ಮಾಡಬೇಕು. ಡೆಫಿನೆಟ್ಲಿ ಒಂದು ಸತಿ GFR ಕಮ್ಮಿ ಆಗ್ತಿದ್ದಂಗೆ ಫಾಲೋ ಅಪ್ನ ಹೇಳ್ದಲ್ಲ, ಫಾಲೋ ಅಪ್ ಫ್ರೀಕ್ವೆಂಟ್ ಆಗಿಬಿಡುತ್ತೆ. ಅಂದರೆ ನಾವು ಪೇಷಂಟ್ಗೆ ಏನೂ ತೊಂದರೆ ಇಲ್ಲ, ಶುಗರ್ ಇದೆ ಅಂದರೆ ವರ್ಷಕ್ಕೊಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀವಿ. ಈಗ ಒಂದು ಸತಿ CKD ಸ್ಟೇಜ್ ಬಂದುಬಿಟ್ರು ಅಂದರೆ ಅವರು ಮಂತ್ಲಿ ಒಂದು ಸತಿ ಫಾಲೋ ಅಪ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಈಗ ಲೇಟರ್ ಸ್ಟೇಜಸ್ ಆಫ್ CKD 4 ಅಥವಾ 5 ಇದ್ದರೆ ನಾವು ಮಂತ್ಲಿ ಚೆಕ್ ಮಾಡಿ ಹಿಮೋಗ್ಲೋಬಿನ್ ಕ್ರಿಯಾಟಿನಿನ್ ಅಂತೀವಿ. ಈಗ ನೀವು ಸ್ಟೇಜ್ 45 GFR ಅಂದರೆ ಸ್ಟೇಜ್ 3 ಅಂತ ಹೇಳ್ತೀವಿ. ಅದರಲ್ಲೂ 3A 3B ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಆ ಸ್ಟೇಜಲ್ಲಿ ಕೆಲವೊಂದು ಸತಿ ಅದು ಮೂಳೆ ಸಮಸ್ಯೆಗಳು, ಮಿನರಲ್ ಬೋನ್ ಡಿಸೀಸ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪೇಷಂಟ್ಸಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಾನ ಅವ್ರಿಗೆ ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನ ಕಂಟ್ರೋಲ್ ಮಾಡ್ತೀವಿ. ಡ್ರಗ್ಸ್ ಏನಾನ ಇದ್ದರೆ ಡ್ರಗ್ಸ್ನ ಕಮ್ಮಿ ಮಾಡೋಕ್ಕೆ ನೋಡ್ತೀವಿ. ಅದನ್ನು ಡ್ರಗ್ಸು ಇಂದ GFR ಕಮ್ಮಿ ಆಗ್ತಾ ಇದ್ರೆ ಆ್ಯಂಡ್ ಹಿಮೋಗ್ಲೋಬಿನ್ ಏನಾರ ಕಮ್ಮಿ ಇದ್ದರೆ ಹಿಮೋಗ್ಲೋಬಿನ್ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ. ಯಾಕಂದರೆ ಒಂದು ಸತಿ ಹಿಮೋಗ್ಲೋಬಿನ್ ಬೆಟರ್ ಆದರೆ ಆರ್ಗನ್ ಪರ್ಫ್ಯೂಷನ್ ಬೆಟರ್ ಆಗುತ್ತೆ. ಸೊ ದೆನ್ ದಟ್ ವೇ ಕಿಡ್ನೀಸ್ ಪ್ರೊಟೆಕ್ಷನ್ ಬೆಟರ್ ಆಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಮಿನರಲ್ ಬೋನ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ, ಕ್ಯಾಲ್ಸಿಯಂ ಕಮ್ಮಿ ಆಗೋದು, ಫಾಸ್ಫರಸ್ ಜಾಸ್ತಿ ಆಗುತ್ತೆ. ಸೊ ಫಾಸ್ಫರಸ್ ಜಾಸ್ತಿ ಆದರೆ ಕಿಡ್ನಿ ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ. ಸೊ ಆಗ ಇನ್ನೂ ವೀಕ್ ಆಗುತ್ತೆ ಕಿಡ್ನಿ. ಸೊ ಆಗ ಕೆಲವೊಂದು ಮಾತ್ರೆಗಳು ಕೊಟ್ಬಿಟ್ಟು ಕ್ಯಾಲ್ಸಿಯಂನ ಜಾಸ್ತಿ ಮಾಡಿ ಫಾಸ್ಫರಸ್ನ ಕಮ್ಮಿ ಮಾಡಬೇಕು. ಸೊ ಆಬ್ವಿಯಸ್ಲಿ ನೀವು ಆಗಲೇ ಹೇಳ್ದಂಗೆ ವ್ಯಾಕ್ಸಿನೇಷನ್ ಶುರು ಮಾಡಿಬಿಡ್ತೀವಿ. ಯಾಕಂದರೆ ಈಗ ಒಂದೇನೋ ನಿಮೋನಿಯಾ ಆಯಿತು ಅಂದ್ಕೊಳ್ಳಿ, ತಿರ್ಗಾ ಕ್ರಿಯಾಟಿನಿನ್ ಜಾಸ್ತಿ ಜಂಪ್ ಆಗುತ್ತೆ. ಸೊ ಎಲ್ಲ ವ್ಯಾಕ್ಸಿನೇಷನ್ಸು ಕಂಪ್ಲೀಟ್ ಮಾಡ್ತೀವಿ. ಸೊ ಲೋ ಪೊಟ್ಯಾಷಿಯಮ್ ಡಯಟ್ ತೊಗೊಳಕ್ಕೆ ಹೇಳ್ತೀವಿ, ಲೋ ಸೋಡಿಯಂ ಡಯಟ್ ತೊಗೊಳಕ್ಕೆ ಹೇಳ್ತೀವಿ, ಫ್ಲೂಯಿಡ್ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಅಂದರೆ ನೀರು ಒಂದ್ಸತಿ CKD ಸ್ಟೇಜ್ 3 ಸ್ಟೇಜ್ 4 ಹೋದಾಗ ಅವರು ವಾಟರ್ ಕನ್ಸಂಪ್ಷನ್ ಕಮ್ಮಿ ಮಾಡಬೇಕಾಗತ್ತೆ. 1 ಲೀಟರ್ ಮೇಲೆ ಜಾಸ್ತಿ ತೊಗೊಳಕ್ಕಾಗಲ್ಲ. ಯಾಕಂದರೆ ಜಾಸ್ತಿ ವಾಟರ್ ತೊಗೊಂಡಷ್ಟು ಜಾಸ್ತಿ ಫಿಲ್ಟರ್ ಆಗಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಇನ್ನೂ ಸೌದೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನಾವು ನಮ್ಮ ಭಾಷೆಯಲ್ಲಿ ನೆಫ್ರಾನ್ ಲಾಸ್ ಬಿಗೆಟ್ಸ್ ನೆಫ್ರಾನ್ ಲಾಸ್ ಅಂತೀವಿ. ಅಂದರೆ ಎಷ್ಟು ಕಿಡ್ನಿ ಮೇಲೆ ನೀವು ಒತ್ತಡ ಆಗ್ತೀರೋ ಅಷ್ಟೇ ಒತ್ತಡ ಡ್ಯಾಮೇಜ್, ಬೇರೆ ಉಳಿದಿರೋ ಕಿಡ್ನಿ
ನೆಫ್ರಾನ್ಸ್ ಮೇಲೆ ಇನ್ನೂ ಜಾಸ್ತಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವರು ಇನ್ನೂ ಫರ್ದರ್ ಅದಕ್ಕೆ ಏನು ಮಾಡ್ತೀವಿ, ವಾಟರ್ ಕನ್ಸಂಪ್ಷನ್ ಕಮ್ಮಿ ಮಾಡಿಬಿಡ್ತೀವಿ, ಜಾಸ್ತಿ ತೊಗೊಂಬಿಡಿ ವಾಟರ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಚೆನ್ನಾಗಿ ನೀರು ಕುಡಿತಾ ಇರ್ತಾರೆ, ಯೂರಿನ್ ಹೋಗ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಪೇಷಂಟ್ಸ್ ಹಂಗೆ ಸರ್ ನಂಗೆ ಯೂರಿನ್ ಹೋಗ್ತಿದೆ ಸರ್ ಅಂತಾರೆ, ಬಟ್ ನೀರು ಕುಡಿತಾ ಇರ್ತಾರಲ್ಲ ಯೂರಿನ್ ಹೋಗ್ತಾ ಇರ್ತದೆ, ಬಟ್ ಇನ್ನು ಮಿಕ್ಕಿರೋ ಕಿಡ್ನಿ ಎಕ್ಸಸ್ ಕೆಲಸ ಮಾಡ್ತಾ ಇರ್ತದೆ, ಅದು ಗೊತ್ತಾಗ್ತಾ ಇರಲ್ಲ. ಓಕೆ, ನಾವು ನೋಡಿದ್ವಿ ಕೆಲವೊಂದು ಪೇಷಂಟ್ಸ್ ಹಂಗೆ 4 ಇರುತ್ತೆ, ಕ್ರಿಯಾಟಿನಿನ್ 3 ಇರುತ್ತೆ, ಆಲ್ರೆಡಿ ಸ್ಟೇಜ್ 4 ಇರ್ತಾರೆ, ನೀರು ಚೆನ್ನಾಗಿ ಕುಡಿತಾ ಇರ್ತಾರೆ. ಅವ್ರಿಗೇನು ನೀರು ಕುಡಿದ್ರೆ ಖುಷಿ, ನನ್ನ ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಬಟ್ ಅಲ್ಲಿ ಏನಾಗ್ತಾ ಇರುತ್ತೆ, ಅದು ಎಕ್ಸಸ್ ಫಿಲ್ಟರ್ ಆಗಿ ಇರೋ ನೆಫ್ರಾನು ಲಾಸ್ ಆಗ್ತಾ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಾನು ಒಂಚೂರು ಇಂಟ್ರಪ್ಟ್ ಮಾಡ್ತೀನಿ. ಸಮ್ಟೈಮ್ಸ್ ಈಗ ಪೇಷಂಟ್ಸ್ದು ಮಿಸ್ಕನ್ಸೆಪ್ಷನ್, ನೀವು ಹೇಳಿದ್ರಿ ಈಗ ಯೂರಿನ್ ಅದೇ ಜಾಸ್ತಿ ಹೋಗ್ತಿದೆ ಅಂತಂದರೆ ದೇ ಆರ್ ಹ್ಯಾಪಿ ಅಂತ. ಈಗ ನಾನು ಅಕಸ್ಮಾತ್ ನೀರು ಕಡಿಮೆ ಕುಡಿದ್ರೆ ನಮ್ಮ ಬಾಡಿಯಲ್ಲಿ ನನ್ನ ಕ್ರಿಯಾಟಿನಿನ್ ಜಾಸ್ತಿ ಆಗ್ಬೋದೇನೋ ಅಂತ ಅವ್ರಿಗೆ ಭಯ ಇರುತ್ತೆ. ಸೊ ಈಸ್ ಇಟ್ ಸೊ ಅಂದರೆ ಆಪ್ಟಿಮಲ್ ರೇಂಜ್ ಇಸ್ 1 ಲೀಟರ್ ಅಂತ ನೀವು ಅಂದರೆ ದಟ್ಸ್ ವೈ ಸಿ ಇಟ್ ಡಿಪೆಂಡ್ಸ್ ಆನ್ ದ ಕ್ರಿಯಾಟಿನಿನ್. ಈಗ ನಾರ್ಮಲ್ ಆಗಿ ಪೇಷಂಟ್ಸ್ ನಾರ್ಮಲ್ ಕ್ರಿಯಾಟಿನಿನ್ ಇದ್ರೆ ಇನ್ಫ್ಯಾಕ್ಟ್ ವಿ ಟೆಲ್ ದೆಮ್ ಟು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಯಾರಿಗೆ ಈಗ 30 year old ಪೇಷಂಟ್ ಬರ್ತಾರೆ, ಸ್ಟೋನ್ ಇದೆ ಅವ್ರಿಗೆ ಅಂತ ಅಂದ್ಕೊಳ್ಳಿ, ಕ್ರಿಯಾಟಿನಿನ್ ನಾರ್ಮಲ್ ಇದ್ರೆ ಇನ್ಫ್ಯಾಕ್ಟ್ ನಾವು ಅವ್ರಿಗೆ ಹೇಳೋದೇ ಅದೇ. ಇನ್ಫ್ಯಾಕ್ಟ್ ನಾವು ನಾರ್ಮಲ್ ಪೀಪಲ್ಗೆ ಅಡ್ವೈಸ್ ಕೊಡಬೇಕಾದ್ರೆ ಕಿಡ್ನಿ ಹೆಲ್ತ್ ಸಂಬಂಧಪಟ್ಟಂಗೆ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತೀವಿ. ಯಾಕಂದರೆ ವೆಲ್ ಹೈಡ್ರೇಷನ್ ಆದಷ್ಟು ಸ್ಟೋನ್ ರಿಸ್ಕ್ ಕಮ್ಮಿ ಆಗುತ್ತೆ, ಆರ್ಗನ್ ಪರ್ಫ್ಯೂಷನ್ ಬೆಟರ್ ಇರುತ್ತೆ, ಕಿಡ್ನಿ ಫಿಲ್ಟ್ರೇಷನ್ ಬೆಟರ್ ಇರುತ್ತೆ. ಇಲ್ಲಿ ವಾಟರ್ ರಿಸ್ಟ್ರಿಕ್ಷನ್ ಹೇಳೋದೇ ನಾವು ಕಿಡ್ನಿ ಪೇಷಂಟ್ಸ್ಗೆ. ಓಕೆ, ಯಾಕಂದರೆ ಈಗ EGFR ಎಷ್ಟಕ್ಕಿಂತ ಕಡಿಮೆ ಬಂದರೆ ವಾಟರ್ ರಿಸ್ಟ್ರಿಕ್ಷನ್ ಡೆಫಿನೆಟ್ಲಿ EGFR ಲೆಸ್ ದೆನ್ 60 ಆಗ್ತಿದ್ದಂಗೆ ವಾಟರ್ 60ಇಂದನೇ ನಾವು ನಾರ್ಮಲಿ ನಾವು ನಾರ್ಮಲ್ ಕನ್ಸಪ್ಷನ್ ಇಸ್ ಅರೌಂಡ್ 3 liters per day. ಹೌದು, 3 to 4 liters ಡಿಪೆಂಡ್ಸ್ ಅಪಾನ್ ದೇರ್ ವರ್ಕ್. ಕೆಲವೊಬ್ರು ಆಚೆ ಹೋಗ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೇವೆ. ಸೊ ಒಂದ್ಸತಿ GFR 60 ಆದಾಗ ಸೊ ವಿ ಆಸ್ ದೆಮ್ ಟು ರಿಸ್ಟ್ರಿಕ್ಟ್ ಟು 1.5 2 liters. ಓಕೆ, ಲೇಟರ್ ಸ್ಟೇಜಸ್ ಆಫ್ CKD ಈಗ GFR ಏನಾರ 15 ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ವಿ ಕಮ್ ಟು 1 liter, 750 to 1 liter ಇಸ್ ಎನಫ್. ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಪೇಷಂಟ್ಗೆ ಕಾಲೂತ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಮುಖೋತ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ನಾವು ಇನ್ಫ್ಯಾಕ್ಟ್ ಅದಕ್ಕೆ ಕೆಲವೊಂದು ಮಾತ್ರೆ ಕೊಡ್ತಿದ್ವಿ, ಕಾಲೂತ ಮುಖೋತ ಕಡಿಮೆ ಮಾಡೋಕ್ಕೆ, ಯೂರಿನ್ ಜಾಸ್ತಿ ಹೋಗ್ಲಿಕ್ಕೆ ಡೈರೆಟಿಕ್ಸ್ ಅಂತ ಡ್ರಗ್ಸ್ ಕೊಡ್ತಿರ್ತೀವಿ. ಇದ್ರ ಮೇಲೆ ನಾವು ಇಲ್ಲಿ ಡೈರೆಟಿಕ್ಸ್ ಕೊಡ್ತಿದ್ವಿ, ಪೇಷಂಟ್ ನೀರು ಚೆನ್ನಾಗಿ ಕುಡಿತಾ ಇದ್ರೆ ಅದನ್ನ ಮಾತ್ರೆ ಕೊಟ್ಟಿದ್ದು ಏನದು ಇಟ್ ವಿಲ್ ನಾಟ್ ಸರ್ವ್ ಪರ್ಪಸ್ ಅಟ್ ಆಲ್. ಸೊ ಆ ಥರ ಆಗುತ್ತೆ. ಸೊ ಒಂದ್ಸತಿ ಸ್ಟೇಜ್ 3 ಬರ್ತಿದ್ದಂಗೆ ಸ್ಲೋ ಆಗಿ ಇದೆಲ್ಲ ಮೆಟಬಾಲಿಕ್ ಪ್ಯಾರಾಮೀಟರ್ಸು ಮತ್ತೆ ಫ್ಲೂಯಿಡ್ ಕನ್ಸಪ್ಷನ್ದು ಬೇರೆದೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಿ ಟೇಲರ್ ಮಾಡಬೇಕಾಗುತ್ತೆ. ಅಂದರೆ ಇದು ಹೇಳಿದ್ನಲ್ಲ, ಈಚ್ ಪೇಷಂಟ್ ಈಸ್ ಡಿಫ್ರೆಂಟ್. ಕೆಲವೊಂದು ಸತಿ ತೀರಾ ಡಿಹೈಡ್ರೇಷನ್ ಆಗು ಕ್ರಿಯಾಟಿನಿನ್ ಜಂಪ್ ಆಗಿಬಿಡುತ್ತೆ. ಸೊ ನಾವು ಈಚ್ ಪೇಷಂಟ್ನು ಇಂಡಿವಿಜುವಲಾಗಿ ಅಸೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಏನಿರುತ್ತೆ ಬೇಸಿಕ್ ಡಿಸೀಸ್ ಅಂತ. ಈಗ ಡಯಾಬಿಟಿಕ್ ನೆಫ್ರೋಪತಿ ಇದ್ದರೆ ನೀವು ಹೇಳ್ದಂಗೆ ಕಾಲು ಮುಖ ಹೋಗ್ತಾ ಇರುತ್ತೆ. ಕೆಲವೊಂದು ಸತಿ ಏನಾಗ್ಬಿಟ್ಟಿರುತ್ತೆ, ಇಂಟರ್ಸ್ಟಿಷಿಯಲ್ ಡಿಸೀಸ್ ಅಂತ ಆಗುತ್ತೆ, ಅಂದರೆ ಕ್ರೋನಿಕ್ ಪೆಲೋನೆಫ್ರೈಟಿಸ್ ಆಗ್ಬಿಟ್ಟು ಅಲ್ಲಿ ಏನಾಗುತ್ತೆ, ಯೂರಿನೇ ಜಾಸ್ತಿ ಹೋಗ್ತಾ ಇರ್ತಾರೆ, ಕಾಲೂತ ಅಷ್ಟೊಂದು ಇರಲ್ಲ. ಅವ್ರು ನಾವು ಇನ್ನೂ ನೀರು ಕುಡಿಬೇಡಿ ಅಂದರೆ ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಓಕೆ, ಸೊ ಅವ್ರಿಗೆ ನಾವು ಎವ್ರಿಥಿಂಗ್ ಶುಡ್ ಬಿ ಕಸ್ಟಮೈಸ್. ಸೊ ಈಗ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಹೇಳ್ಬಿಡ್ತಾರೆ, ನೀವು ಆ ನೀರು ಕುಡೀರಿ, ಈ ನೀರು ಕುಡೀರಿ, ದಿನಕ್ಕೆ ಇಷ್ಟು ನೀರು ಕುಡೀರಿ ಅಂತ. ಸೊ ದೇ ಆರ್ ಆಲ್ ರಾಂಗ್. ಯುವರ್ ಬಾಡಿ ಈಸ್ ಯುನೀಕ್ ಆ್ಯಂಡ್ ಯು ಶುಡ್ ಆಲ್ವೇಸ್ ಟೇಕ್ ಡಿಸಿಷನ್ಸ್ based on what the doctor recommends. Definitely, you consult your doctor, talk to them, let them take a decision rather than somebody else analyzing. Yes. So ಈಗ ಕೆಲವೊಬ್ರು ಆಯುರ್ವೇದಿಕ್ ಏನೋ ತೊಗೊಳೋದು, ಬಾರ್ಲಿ ವಾಟರ್ ಕುಡಿಯೋದು, ತುಂಬ ನೀವು ಕೇಳಿರ್ತೀರ, ಅರ್ಥ ಆಯ್ತಾ? ಮತ್ತು ಇನ್ನೊಂದು ಕೆಲವೊಂದು ನೆಫ್ರೋ ಆಲ್ಕೋಹಾಲ್ ಡ್ರಿಂಕ್ ಅಂತಲೂ ಬರುತ್ತೆ ಏನು. ಸೊ ನೀವು ನಮ್ಗೆ ಆ್ಯಕ್ಚುಲಿ ಪೇಷಂಟ್ ವಾಟ್ಸಪ್ ಮಾಡ್ತಾ ಇರ್ತಾರೆ, ಇದೊಂದು ಡ್ರಿಂಕ್ ಬಂದಿದೆ ಸರ್, ಇದು ಕುಡಿದ್ರೆ ಫ್ಲಶ್ ಆಗ್ಬಿಡುತ್ತಂತೆ, ಟಾಕ್ಸಿನ್ ಅಂತ. ಇದುವರೆಗೂ ಯಾವುದು ಆ ಥರ ಸಿರಪ್ ಆಗಲಿ ಅಥವಾ ಮಾತ್ರೆ ಆಗಲಿ ನಮ್ಮ ಬಾಡಿಲಿರೋ ಕ್ರಿಯಾಟಿನಿನ್ ಫ್ಲಶ್ ಮಾಡೋ ಥರದ್ದು ಯಾವುದೂ ಬಂದಿಲ್ಲ. ಯಾಕಂದ್ರೆ ಇದು ಏನಿದೆ ಕಿಡ್ನಿ, ಇಟ್ ಈಸ್ ಬಿನ್ ಸ್ಟ್ರಕ್ಚರ್ಡ್ ಆ ಥರ ಹೆಂಗಾಗಿದ್ದಾರೆ, ಎವ್ರಿ ಸೆಕೆಂಡ್ ಕೆಲಸ ಮಾಡುತ್ತೆ, ಸಣ್ಣ ಪದರ ಥರ ಇರುತ್ತೆ. ಸೊ ಅದ್ರದ್ದು ಆ ಥರ ಯುನಿಕ್ಕಾಗಿ ಕೆಲಸ ಮಾಡೋ ಥರದ್ದು ಯಾವುದು ಸಬ್ಸ್ಟ್ಯೂಟೇ ಇಲ್ಲ ರೈಟ್ ನಾವು. ಸೊ ಇದೆಲ್ಲ ಏನು ಡ್ರಿಂಕು ಆಗಲಿ ಅಥವಾ ಮಾತ್ರೆ ಆಗಲಿ ಇದೆಲ್ಲ ಏನೂ ವರ್ಕ್ ಆಗಲ್ಲ. ಆ ಮೂಮೆಂಟಿಗೆ ಆ ಇದಕ್ಕೇನೋ ಪೇಷಂಟ್ಗೆ ಸ್ವಲ್ಪ ಮೆಂಟಲ್ ರಿಲೀಫ್ ಸಿಗ್ಬೋದು. ಪ್ಲಾಸಿಬೋ ಎಫೆಕ್ಟ್. ಈಗ ಕೆಲವೊಬ್ರು ಲೋ ಪ್ರೋಟೀನ್ ಡಯಟ್ ತೊಗೊತಾರೆ, ನೀವಾಗಲೇ ಮಾತಾಡ್ತಿದ್ವಲ್ಲ, ಆ ಲೋ ಪ್ರೋಟೀನ್ ಡಯಟ್ ತೊಗೊಂಡಾಗ ಈ ಕ್ರಿಯಾಟಿನಿನ್ ಇಸ್ ನಥಿಂಗ್ ಬಟ್ ನಮ್ಮ ಮಸಲ್ದು ಬೈ ಪ್ರಾಡಕ್ಟ್ ಆಫ್ ಮಸಲ್ ಮೆಟಬಾಲಿಸಮ್. ಲೋ ಪ್ರೋಟೀನ್ ತೊಗೊಂಡ್ರೆ ಮಸಲ್ ಮಾಸ್ ಕಮ್ಮಿ ಆಗುತ್ತೆ, ಮಸಲ್ ಮಾಸ್ ಕಮ್ಮಿ ಆದರೆ ಬ್ಲಡ್ ಅಲ್ಲಿ ಕ್ರಿಯಾಟಿನಿನ್ ಕಮ್ಮಿ ಬರುತ್ತೆ. ಅವ್ರೇನು ಅನ್ಕೊಂತಾರೆ, ನಂಗೆ ಕ್ರಿಯಾಟಿನಿನ್ ಇಂಪ್ರೂವ್ ಆಯಿತು ಅಂದ್ಕೊಂತಾರೆ, ಇಲ್ಲಿ ನೋಡ್ರೆ ಮಸಲ್ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಈ ಲಾಂಗ್ ಟರ್ಮಲ್ಲಿ ಇಟ್ ಇಸ್ ಕಾಸಿಂಗ್ ಮೋರ್ ಪ್ರಾಬ್ಲಮ್, ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಇದೆಲ್ಲ ನಾವು ನೋಡಿಕೊಂಡು ಪ್ಲಾನ್ ಮಾಡಬೇಕಾಗುತ್ತೆ. ಓಕೆ, ಸೊ ಐ ಥಿಂಕ್ ವಿ ಹ್ಯಾಡ್ ಅ ವೆರಿ ಕಾಂಪ್ರಹೆನ್ಸಿವ್ ಡಿಸ್ಕಷನ್ ಅಲ್ವಾ, ಲೈಟ್ ಫ್ರಮ್ ಹೌ ಟು ಪ್ರೊಟೆಕ್ಟ್ ದ ಕಿಡ್ನೀಸ್ ಆಲ್ಸೋ. ಆ್ಯಂಡ್ ನನಗೆ ಐ ಥಿಂಕ್ ವಾಟ್ ಐ ಲರ್ನ್ಡ್ ಫ್ರಮ್ ಯು ಈಸ್ this some important factors. Okay, there are medicines, ಈ ಎಷ್ಟೊಂದು ಥರದ್ದು ಮೆಡಿಸಿನ್ಸ್ ಇದೆ ಕಿಡ್ನಿನ ಪ್ರೊಟೆಕ್ಟ್ ಮಾಡುವಂಥದ್ದು. ಬಟ್ ಅದು ಎಲ್ಲದೂ ವೈದ್ಯರ ಮಾರ್ಗದರ್ಶನದಲ್ಲೇ ತಗೊಳ್ಬೇಕು. ನೀರು ಎಷ್ಟು ಕುಡಿಬೇಕು ಅನ್ನೋದಾಗಲಿ ಅಥವಾ ನಿಮ್ಮ ಪ್ರೋಟೀನ್ ಅಂಶ ಎಷ್ಟಿರಬೇಕು ಅನ್ನೋದಾಗಲಿ
ಎಲ್ಲದನ್ನು ಐ ಥಿಂಕ್ ಇಟ್ ಈಸ್ ಇಂಡಿವಿಜುವಲೈಸ್ ಆ್ಯಂಡ್ ಕಸ್ಟಮೈಸ್. ಜಸ್ಟ್ ಡೋಂಟ್ ಗೋ ಬೈ ಈಗ ಒಂದು ಟೋಪಿ ತೊಗೊಂಡು ಅದೇ ಟೋಪಿ ಎಲ್ರಿಗೂ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್, ಈವನ್ ಇನ್ಫ್ಯಾಕ್ಟ್ ನಾನು ಅಥವಾ ಸರ್ ಹೇಳಿರೋ ಸ್ಟೇಟ್ಮೆಂಟ್ಸು ಇಟ್ ಡಸಂಟ್ ಅಪ್ಲೈ ಫಾರ್ ಎವ್ರಿ ಒನ್. ಡೆಫಿನೆಟ್ಲಿ. ಈಗ SGLT2 ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೀವು ಹೋಗಿ ಓವರ್ ದಿ ಕೌಂಟರ್ ತೊಗೊಳಕ್ಕಾಗಲ್ಲ. ಅಥವಾ ACRBs ಅದು ಒಳ್ಳೆಯದು, ಕಿಡ್ನಿ ಫಿಲ್ಟ್ರೇಷನ್ನ ಇಂಪ್ರೂವ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೀವು ಹೋಗಿ ವೈದ್ಯರ ಸಲಹೆ ಇಲ್ಲದೆ ತೊಗೊಳಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಆಗುತ್ತೆ. ಸೊ ಹೀಗೆ ಪ್ರತಿಯೊಂದು ಈಗ ನಮ್ಮ ಹತ್ರ ಈಗ ಕಿಚನ್ನಲ್ಲಿ ಈಗ ಹೆಂಗೆ ದೇರ್ ಆರ್ ಡಿಫ್ರೆಂಟ್ ಯುಟೆನ್ಸಿಲ್ಸ್. ಸೊ ಸೌಟ್ ಒಂದು ಕಡೆ ಯೂಸ್ ಮಾಡ್ತೀರಾ, ಸ್ಪೂನ್ ಒಂದು ಕಡೆ ಯೂಸ್ ಮಾಡ್ತೀರಾ, ಆ್ಯಂಡ್ ಮಗ್ಚೊಕಾಯಿ ಒಂದು ಕಡೆ ಯೂಸ್ ಮಾಡ್ತೀರಾ. ಯು ಡೋಂಟ್ ಯೂಸ್ ದ ಸೇಮ್ ಟೂಲ್ ಎವ್ರಿವೇರ್. ಸೊ ದ ಸೇಮ್ ವೇ ಮೆಡಿಸಿನ್ಸ್ ಆಲ್ಸೋ are for I think they are very much specific in their role and they help us, and if you misutilize it or use it for a longer period of time, it is going to harm us. I think that is one clear strong message which we will have to convey. ನನಗೂ ಅಷ್ಟೇ ಇವತ್ತು ಪಾಡ್ಕಾಸ್ಟಲ್ಲಿ ನನಗೆ ಏನಂದರೆ ಒಂದು ಅರ್ಥ ಆಗಿದ್ದು ಅಥವಾ ಏನು ತಿಳಿಸ್ಬೇಕು ಯಾರು ವಾಚ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು ದೆರ್ ಆರ್ ಡ್ರಗ್ಸ್ ವಿಚಾರ ಅದಾವೆ. ಅದಕ್ಕೆ ಮುಂಚೆ 30-40 ವರ್ಷದಿಂದ ಈಗನು ಕಿಡ್ನಿ ಡಯಾಬಿಟಿಸ್ ಪೇಷೆಂಟ್ಗೆ ನೀವು ಬೇಗ ಹೋಗಿ ನಿಮ್ಮ ಡಯಾಬಿಟಾಲಜಿಸ್ಟ್ ಅಥವಾ ಎಂಡೋಕ್ರೈನಾಲಜಿಸ್ಟ್ನ ಭೇಟಿ ಮಾಡಿದ್ರೆ ಡ್ರಗ್ಸ್ ಕೊಡ್ತಾರೆ, ಪ್ರಿವೆಂಟ್ ಮಾಡ್ಬೋದು, ಅಟ್ಲೀಸ್ಟ್ ಮುಂದಕ್ಕೆ ಹಾಕ್ಬೋದು ಅಥವಾ ಪ್ರಿವೆನ್ಷನ್ ಮಾಡ್ಬೋದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಅದು ಇಂಪಾರ್ಟೆಂಟ್. ಸೊ ಆ ಡ್ರಗ್ಸ್ ನಾವು ಬೇಗ ಶೋರ್ ಮಾಡಿದ್ರೆ ಅಟ್ಲೀಸ್ಟ್ ಡಯಾಬಿಟಿಕ್ ನೆಫ್ರೋಪತಿ ಅಥವಾ ಬೇರೆ ಯಾವುದೋ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಆಗೋದನ್ನ ನಾವು ತಡಿಬೋದು. ದಟ್ ಈಸ್ ಒನ್ ಥಿಂಗ್. ಎರಡನೇದು, ವೆನ್ಎವರ್ ಏನಿದೆ ಸೋಷಿಯಲ್ ಮೀಡಿಯಾ ಅಥವಾ ನಾವು ಗೂಗಲ್ ಮಾಡ್ತೀವಿ ಅಥವಾ ChatGPT ನೋಡ್ತೀವಿ, ಇಟ್ ಇಸ್ ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ನಮ್ಮ ನಾಲೆಜ್ಗೆ ಅಷ್ಟೇ ಅದು, ಅದನ್ನ ನಾವು ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು. ದಟ್ ಈಸ್ ವಾಟ್ ಐ ಫೀಲ್. ನೀವು ಯಾರಿದ್ದಾರೆ ಆ ಕನ್ಸರ್ನ್ನ ಕನ್ಸಲ್ಟ್ ಮಾಡಿ. ಈಗ ನಿಮಗೆ ಕಿಡ್ನಿ ತೊಂದರೆ ಆಯಿತಾ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಅನಿಸ್ತಿದೆಯಾ, ನೆಫ್ರಾಲಜಿ ಭೇಟಿ ಮಾಡಿ. ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ, ಎಂಡೋಕ್ರೈನಾಲಜಿಸ್ಟ್ನ ಭೇಟಿ ಮಾಡಿ. ನರ್ವ್ದೇನೋ ಪ್ರಾಬ್ಲಮ್ ಆಗಿದೆ, ನ್ಯೂರಾಲಜಿಸ್ಟ್ನ ಭೇಟಿ ಮಾಡಿ. ಸೊ ಐ ಥಿಂಕ್ ಎಲ್ಲ ಫೀಲ್ಡಲ್ಲೂ ಅದೇ ಆದ ತಜ್ಞರಿದ್ದಾರೆ. ಸೊ ಅವ್ರಿಗೆ ಆ್ಯಂಡ್ ಇಂಡಿಯಾದಲ್ಲಿ ಇಟ್ ಈಸ್ ರಿಯಲಿ ನಾಟ್ ಡಿಫಿಕಲ್ಟ್ ಟು ಮೀಟ್ ಈಗ ಎಷ್ಟೋ ಜನ US ಇಂದ UK ಇಂದ ಅಥವಾ ಆಸ್ಟ್ರೇಲಿಯಾದಿಂದ ಬಂದಿರೋ ನನ್ನ ಪೇಷಂಟ್ಸ್ ಹೇಳ್ತಾರೆ, ಸರ್ ನನಗೆ ಇಲ್ಲಿ ಬಂದರೆ ಐ ವಾಂಟ್ ಟು ಮೀಟ್ ಎನ್ ಎಂಡೋಕ್ರೈನಾಲಜಿಸ್ಟ್, ಮಾರ್ನಿಂಗ್ ಐ ಬುಕ್ ಎನ್ ಅಪಾಯಿಂಟ್ಮೆಂಟ್, ಈವ್ನಿಂಗ್ ಐ ಗೆಟ್ ಇಟ್. US UK ಅಲ್ಲಿ ದೇ ಬುಕ್ ಎನ್ ಅಪಾಯಿಂಟ್ಮೆಂಟ್ ಫಾರ್ ನೆಫ್ರಾಲಜಿಸ್ಟ್. ಇವತ್ತು EGFR 30 ಬುಕ್ ಮಾಡಿದರೆ EGFR 15 ಹೋದ್ಮೇಲೆ ಡಯಾಲಿಸಿಸ್ ಸ್ಟೇಜ್ಗೆ ಹೋದಾಗ ERಗೆ ಹೋದಾಗ ದೇ ಗೆಟ್ ಟು ಮೀಟ್ ಅ ನೆಫ್ರಾಲಜಿಸ್ಟ್. ಸೊ ಇಂಡಿಯಾದಲ್ಲಿ ವಿ ಆರ್ ರಿಯಲಿ ಲಕ್ಕಿ ದಟ್ ವಿ ಹ್ಯಾವ್ ಸೋ ಮೆನಿ ಸ್ಪೆಷಲಿಸ್ಟ್ ಹೂ ಆರ್ ಅವೈಲಬಲ್ at very easily. ಆ್ಯಂಡ್ ಜೊತೆಗೆ ನೀವು ಮಲ್ಟಿಪಲ್ ಕನ್ಸಲ್ಟೇಷನ್ಸು ತೊಗೊಬೋದು. ಈಗ ನೀವು ಬೆಳಗ್ಗೆ ಒಬ್ಬರು ಭೇಟಿ ಮಾಡೋದು, ಮಧ್ಯಾಹ್ನ ಒಬ್ಬರನ್ನ, ಸಾಯಂಕಾಲ ಒಬ್ಬರನ್ನ. ಅಂದರೆ ನೀವು ಒಂದೇ ದಿವಸ 2-3 ಡಾಕ್ಟ್ರು, ಅಂದರೆ that much amount of really we are blessed. ಸೊ ಅಷ್ಟು ಡಾಕ್ಟರ್ಸ್ ಇದೆ, ಅಷ್ಟು ನಮಗೆ ಮ್ಯಾನ್ ಪವರ್ ಇದೆ. ಸೊ ಅಂದರೆ ಅಟ್ಲೀಸ್ಟ್ ನಮಗೆ ಇದು ಒಪಿನಿಯನ್ ಸಿಗುತ್ತೆ ಪೇಷಂಟ್ಗೆ, ನಾವು ಮಾಡ್ತಾ ಇರೋದು ಕರೆಕ್ಟಾ ಅಥವಾ ಒಂದೇ ಡಾಕ್ಟರ್ಸ್. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್, ನೆಫ್ರಾಲಜಿಸ್ಟ್ ಆಗಲಿ ಎಂಡೋಕ್ರೈನಾಲಜಿಸ್ಟ್ ಆಗಲಿ, ಒಂದೇ ಸಜೆಸ್ಟ್ ಮಾಡ್ತಾರೆ. ಹೇಳೋ ವಿಧಾನ ಡಿಫ್ರೆಂಟ್ ಇರ್ಬೋದು. ನಾನು ಬೇರೆ ಥರ ಹೇಳ್ಬೋದು, ಬೇರೆ ಡಾಕ್ಟ್ರ್ ನೀವು ಬೇರೆ ಥರ ಹೇಳ್ಬೋದು, ಬಟ್ ಅಲ್ಟಿಮೇಟ್ಲಿ ಎಲ್ಲರೂ ಕೊಡೋದು ಅದೇ ಡ್ರಗ್ಗು, ಅದೇ ಟ್ರೀಟ್ಮೆಂಟ್ ಇರೋದೇ ಇಷ್ಟು ಡ್ರಗ್ಸು. ನೋಡಿ, ಈಗ ನಾವು ಡಯಾಲಿಸಿಸ್ ಶುರು ಮಾಡಬೇಕಂತ ಬಂದರೆ ಒಂದ ಇಮೋಡಯಾಲಿಸಿಸ್, ಪ್ರೋಟೋನ್ ಡಯಾಲಿಸಿಸ್ ಎರಡೇ ಇರೋದು. ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತೀವಿ. ಈಗ ನೀವು ಹೇಳ್ದಂಗೆ ಡ್ರಗ್ಸ್ ಅಂತ ಬಂದಾಗ ಅವಾಗ ಒಂದು 5-6 ಡ್ರಗ್ ಇತ್ತು. ಗ್ಲಿಮಿಪೆರೈಡು, ಪಯಾಗ್ಲಿಡೋಜನ್, ಮೆಟ್ಫಾರ್ಮಿನ್, ಇನ್ಸುಲಿನ್. ಈಗ ಒಂದು 3-4 ಡ್ರಗ್ ಆ್ಯಡ್ ಮಾಡಿದ್ದಾರೆ. ಸೊ ಆ ಥರ ಐ ಥಿಂಕ್ ಪೇಷಂಟ್ ಶುಡ್ ಬಿ ವೈಸ್ ಎನಫ್ ಟು ಚೂಸ್ and then go and get the consultation. ಅಷ್ಟು ನಾನು ಹೇಳ್ಬೋದು ಅಷ್ಟೇ. Okay. So and we both being from Sparsh Hospital, what we can tell is now there are multiple Sparsh branches also across Bangalore. So whether you are in Mysore Road or you are in Hennur Road, you can always access all the specialists across all branches. I think with that now end ಮಾಡೋಣ. So thank you very much, sir. And thank you for all the listeners for your patient listening. Thank you.